ಚಾನಲ್ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಬನ್ನಿ ಇವತ್ತಿನ ಬ್ಲಾಗ್ನ ಶುರು ಮಾಡೋಣ. ಇವತ್ತಿನ ಬ್ಲಾಗ್ ಬಂದು ಶುಕ್ರವಾರದ ಬ್ಲಾಗು. ಬೆಳಗ್ಗೆಯಿಂದ ಬರೀ ಕೆಲಸ, ಸುಸ್ತೋ ಸುಸ್ತು. ಬಿಸಿಲಿಗೂ ಅದಕ್ಕೂ ಕೆಲಸ ಮಾಡೋದಕ್ಕಿಂತ ಈ ಬಿಸಿಲಿಗೆ ಅರ್ಧ ಸಕ್ಕೆ ಆಗ್ತಾ ಇದೆ, ಸುಸ್ತಾಗ್ತಾ ಇದೆ. ಹಿಂಗೆಲ್ಲ ಆಗಿ ಸ್ವಲ್ಪ ಬ್ಲಾಗ್ ತಗೊಳಕ್ಕೆ ನನಗಂತೂ ಖಂಡಿತ ಇಂಟ್ರೆಸ್ಟ್ ಇಲ್ಲ, ಹಂಗಾಗ್ಬಿಟ್ಟಿದೆ. ಸೊ ಇವತ್ತಿನ ಬ್ಲಾಗ್ ಕ್ಲೀನಿಂಗ್ ಕೆಲಸ ಎಲ್ಲ ಜಾಸ್ತಿ ನಾನು ವೀಡಿಯೋಸ್ ತೊಗೊಳ್ಳಿಲ್ಲ, ಒಂದೆರಡು ವೀಡಿಯೋಸ್ನ ತೊಗೊಂಡೆ ಬೆಳಗ್ಗೆ. ಸೊ ಸುಜಿತ್ತದು ಕಾಟ ಜಾಸ್ತಿ ಆಗ್ಬಿಡ್ತು. ಬಾಲ್ಕನಿನೆಲ್ಲ ನೀರು ಎರಚಿ ಅರ್ಧ ಗಂಟೆಗೆ ಮಾಡೋ ಕೆಲಸ 1 ಅವರ್ ಮಾಡಿದ್ದೀನಿ. ಇನ್ನು ವಾಶ್ರೂಮೆಲ್ಲ ಚಿಕ್ಕ ರೂಮಲ್ಲಿ ವಾಶ್ರೂಮ್ ಇದೆಯಲ್ಲ, ಅಲ್ಲಿ ರೋಹಿತ್ ಬಟ್ಟೆ ಒಗೆದು ನೀರೆಲ್ಲ ಬಿಟ್ಬಿಟ್ಟು ನೀರೇ ಹಾಕಿಲ್ಲ. ನಾನು ಎಂತಕ್ಕೂ ಇವತ್ತು ನಾನು ಸಾಮಾನ್ಯ ಆ ರೂಮ್ಗೆ ಹೋಗೋದು ಕಡಿಮೆ, ಕ್ಲೀನ್ ಮಾಡೋಕ್ಕಷ್ಟೇ ಹೋಗೋದು. ವಾಶ್ರೂಮ್ ನಂಗೆ ತೆಗೆದೇ ಇರಲಿಲ್ಲ, ಯೂಸ್ ಮಾಡಲ್ಲಲ್ಲ. ಸೊ ನೋಡಿದ್ರೆ ಎಲ್ಲ ವಿಪರೀತ ಗಲೀಜು ಮಾಡಿಬಿಟ್ಟಿದ್ರು. ಸೊ ಅದನ್ನು ತಿಕ್ಕಿ ತೊಳೆದು ಕ್ಲೀನ್ ಮಾಡಿಕೊಂಡು ಹಬ್ಬ ಸುಸ್ತಾಗಿ ಹೋಗ್ಬಿಡ್ತು ಇವತ್ತಂತೂ. ಇನ್ನೂ ಇಲ್ಲಿಗೆ ಮುಗಿಯಲ್ಲ, ನಾಳೆ ಶನಿವಾರ ವಾರ ಮುಗಿಯೋವರೆಗೂ ಕೆಲಸ ಮುಗಿಯಲ್ಲ. ಸೊ ನಾಳೆ ಹೇಳಿದ್ನಲ್ಲ, ಒಂದು ಮದುವೆ ಇದೆ, ಮದುವೆಗೂ ಹೋಗಬೇಕು. ರಾಧಾ ಅವ್ರಿಗೆ ರೆಡಿ ಮಾಡೋಕ್ಕೆ ಹೇಳಿದ್ದೀನಿ. ಸೊ ಏನಿಲ್ಲ, ಹೇರ್ ಸ್ಟೈಲ್ ನನಗೆ ಹೇರ್ ಸ್ಟೈಲ್ ಬರಲ್ಲ ಯಾವುದೂ, ಹಾಗಾಗಿ ಹೇರ್ ಸ್ಟೈಲ್ ಮಾಡಿಕೊಡಿ ಅಂತ ಹೇಳಿದ್ದೀನಿ. ಸೀರೆ ಉಡ್ಸ್ಕೊಡೋದಕ್ಕೆ ಹೇಳಿದ್ದೀನಿ. ಹೊಸ ಸೀರೆ ಇದೆ, ಅದು ಬ್ಲೌಸ್ ಏನು ಕತೆ ಆಗಿದೆಯೋ ಗೊತ್ತಿಲ್ಲ. ಯಾಕೆಂದರೆ 1 ವರ್ಷ ಆಯಿತು ಅದು. 1 ವರ್ಷ ಅನ್ನೋಕ್ಕಿಂತ ವರಮಹಾಲಕ್ಷ್ಮಿ ಬಂದರೆ 1 ವರ್ಷ ಆಗುತ್ತೆ, ಇನ್ನೂ ಹುಟ್ಟಿಲ್ಲ ಅದನ್ನು. ಸೊ ಬ್ಲೌಸ್ ಏನು ಕತೆ ಆಗಿದೆ, ಏನು ವೇರ್ ಮಾಡ್ಕೊಂಡು ನೋಡ್ಕೋಬೇಕು. ಸ್ವಲ್ಪ ಸೆಲ್ಫ್ ಕೇರ್ ಇದೆ, ಅದೆಲ್ಲ ಮಾಡ್ಕೊಬೇಕು. ಒಂಚೂರು ಮೆಹಂದಿ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ನಂಗೆ ಮೆಹಂದಿ ಅಂದರೆ ತುಂಬ ಇಷ್ಟ. ಸೊ ಹಾಕೊಳ್ಳೋಕೆ ಬರಲ್ಲ ಅಷ್ಟೊಂದೆಲ್ಲ. ಸೊ ಒಂದು ಟೈಮಲ್ಲಿ ಕಲ್ತಿದ್ದೆ, ಆಮೇಲೆ ಅದು ರೂಢಿ ತಪ್ಪೋಯ್ತು ನನಗೆ. ಇಟ್ಕೊಂಡು ಏನೇನು ಮಾಡೋದಪ್ಪ ಇವತ್ತು ಅಂತ ಭಾಳ ಯೋಚನೆ ಮಾಡ್ತಾಯಿದ್ದೀನಿ. ಸೊ ಒಂದು ವಿಷಯದ ಬಗ್ಗೆ ನಾನು ನಿಮ್ಮ ಹತ್ರ ಇನ್ನೊಂದು ಹೇಳಬೇಕು. ಯಾರಿಗೇ ಆಗಲಿ ಸ್ನೇಹಿತರೆ, ಯಾವುದೇ ವಿಷಯದಲ್ಲಾಗಲಿ, ಯಾವುದಕ್ಕೆ ಆಗಲಿ, ಈ ಕೆಲವರು ಹೇಗೆ ಅಂತಂದರೆ, ಹೊಸ್ದಾಗಿ ಯಾರಾದರೂ ಫ್ರೆಂಡ್ಸ್ಗಳು ಸಿಕ್ಕಿದ್ರು ಅಥವಾ ಪರಿಚಯ ಆದರು, ಒಂದು ಸ್ವಲ್ಪ ಚೆನ್ನಾಗಿ ಮಾತಾಡಿದ್ರು ಅಂದಿದ್ದ ತಕ್ಷಣಕ್ಕೆ ಕೆಲವ್ರ ಮೆಂಟಾಲಿಟಿ ನಾನು ಹೇಳ್ತಾ ಇದ್ದೀನಿ, ಎಲ್ಲನೂ ಹೇಳ್ಕೊಬಿಡ್ತಾರೆ. ಮನೆಯಲ್ಲಿ ಆಗು ಹೋಗು ಏನೇನಿದೆ, ಒಂದು ಪರಿಚಯ ಆಗಿ ಒಂದು ವಾರಕ್ಕೆ 3-4 ದಿವಸಕ್ಕೆ ಸೊ ಎಲ್ಲನೂ ಹೇಳ್ಕೊಂಬಿಡ್ತಾರೆ ಮನೆಯಲ್ಲಿ. ಸೊ ಏನಾಗುತ್ತೆ ಅಂದರೆ, ಕೆಲವರು ಅದನ್ನು ಸದ್ರ ಮಾಡ್ಕೊಂಡು ಮನೇಲಿ ಏನೇನು ನಡೀತಿದೆ ಏನು ಎಲ್ಲ ತಿಳ್ಕೊಂಡು ಸದ್ರ ಮಾಡಿಕೊಂಡು ನಾಳೆ ದಿವಸ ಅವ್ರನ್ನೇ ವ್ಯಂಗ್ಯ ಮಾಡೋಕ್ಕೆ ಶುರು ಮಾಡ್ತಾರೆ, ಅವ್ರನ್ನೇ ಆಡ್ಕೊಳ್ಳೋಕೆ ಶುರು ಮಾಡ್ತಾರೆ. ಸೊ ನಾನು ಹೇಳೋದೇನು ಅಂತಂದರೆ, ಇದು ನನ್ನ ಸ್ನೇಹಿತರು ಯಾರೋ ಇವತ್ತು ಬೆಳಗ್ಗೆ ಶೇರ್ ಮಾಡಿದ್ದು, ನನ್ನ ಹೆಸರುಗಳನ್ನೆಲ್ಲ ಹೇಳಲ್ಲ. ಸೊ ಒಂದು ಹೇಳೋದು ಏನು ಅಂತಂದರೆ, ಯಾರಿಗೇ ಆಗಲಿ, ಅವ್ರಿಗೆ ನಾನೇ ಬೈದೆ, ಯಾರಿಗೇ ಆಗಲಿ ಸದ್ರ ಕೊಡಬೇಡಿ. ಯಾರಿಗಾದರೂ ಆಗಲಿ ನಾವು ಸದ್ರ ಕೊಡಲೂಬಾರ್ದು, ತಗೊಳ್ಳೂಬಾರ್ದು. ಸೊ ನಾನು ಹೆಂಗೆ ಅಂತಂದರೆ, ನೇರ ಅಟ್ಯಾಕು. ನಾನು ಯಾವುದಾದ್ರೂ ನೇರವಾಗಿಯೇ ಹೇಳೋದು. ನಾನು ಹಿಂದೆ ಒಂಥರ ಹೇಳೋದು, ಮುಂದೆ ಒಂಥರ ಹೇಳೋದು ಮಾಡೋದೇ ಇಲ್ಲ. ಸೊ ನನಗೆ ಯಾರಾದರೂ ಆಗಿರಲಿ, ಅದು ಎಂಥ ದೊಡ್ಡ ಮನುಷ್ಯನೇ ಆಗಿರಲಿ, ಸೊ ನೀವು ಮಾಡ್ತಾ ಇರೋ ತಪ್ಪು ಅಂತ ಹೇಳ್ತೀನಿ, ಮಾಡ್ತಾರೆ ಸರಿ ಇದೆಯಾ ಇನ್ನೂ ಬೆನ್ನು ತಡ್ತೀನಿ, ಮಾಡ್ತಾರೆ ಸರಿ ಇದೆ, ಸೊ ಮುಂದುವರಿಸಿ ಅಂತ ಒಂದು ಶುಭ ಹಾರೈಸ್ತೀನಿ ಯಾವುದೇ ಆಗಲಿ. ಸೊ ಅದು ಬಿಟ್ಬಿಟ್ಟು ಮುಂದೆ ಒಂಥರ ಮಾತಾಡೋದು, ಹಿಂದೆ ಅವ್ರು ಹೋಗಿದ ತಕ್ಷಣ ಮುಂದೆ ಖುಷಿಯಾಗಿ ಅವ್ರ ಜೊತೆ ಮಾತಾಡೋದು, ಹಿಂದೆ ಅವಳ ತೋಳು ಅದಲ್ಲ. ಸೊ ನನಗೂ ಅಷ್ಟೇ, ಏನಾದರೂ ಹೇಳ್ಬೇಕಾದ್ರೆ ನೇರವಾಗಿ ಹೇಳಬೇಕು. ಇನ್ನೊಬ್ರ ಹತ್ರ ಹೇಳೋದು, ಇನ್ನೊಬ್ರ ಹತ್ರ ಹೇಳ್ಸೋದು, ಸೊ ಇದೆಲ್ಲ ನಮ್ಗೆ ಹಿಡಿಯೋಲ್ಲ. ನಿಮ್ಗೆ ಗೊತ್ತಾ ಸ್ನೇಹಿತರೆ, ಎಷ್ಟೋ ಸಲ ನಮ್ಮ ಮನೆಯವ್ರನ್ನ ಕೇಳಿ, ನಮ್ಮ ತಂದೆಗೆ ಎಷ್ಟೋ ಸಲ ನಾನು ನಿಷ್ಠುರ ಆಗಿದ್ದೀನಿ. ಯಾಕೆ ಅಂತಂದರೆ, ನಮ್ಮ ಅಪ್ಪ ಆಗಲಿ ಅಮ್ಮ ಆಗಲಿ ಇನ್ನೊಬ್ಬರಾಗಲಿ ಕಣ್ರಿ, ನ್ಯಾಯ ಅಂದರೆ ನ್ಯಾಯವಾಗೇ ಇರಬೇಕು. ಸೊ ನೀವು ಹಿಂದೆ ಒಂಥರ ಮುಂದೆ ಒಂಥರ, ಅವ್ರಿಗೊಂದು ಇವ್ರಿಗೊಂದು, ಸೊ ಈ ಥರದ್ದಾದರೆ ನಾನು ಖಂಡಿತ ನನ್ನ ಅಪ್ಪ ಆದ್ರೂ ಅಷ್ಟೇ, ಇನ್ನು ಮಾವ ಆದರೂ ಅಷ್ಟೇ, ಯಾರಾದರೂ ಅಷ್ಟೇ, ಸೊ ನ್ಯಾಯವಾಗಿದ್ರ ನಾನು ನಿಜ ತಲೆ ಬಾಗ್ತೀನಿ. ಒಂದೇಟ್ ನನ್ನ ತಪ್ಪಾಗಿದ್ರೆ ನಾನು ಕೆನೆಗೆ ಓಡಿಸ್ಕೊಂಬಿಡ್ತೀನಿ, ಸಾಯೋವರೆಗೂ ಹೋರಾಡ್ತೀನಿ ಆ ವಿಷಯದ ಬಗ್ಗೆ, ಅದು ಯಾವುದೇ ಮ್ಯಾಟ್ರ್ ಆಗಿರ್ಬೋದು, ಆಯಿತಾ. ಸೊ ನಾನು ಎಷ್ಟೋ ಸಲ ನಮ್ಮ ತಂದೆ ಹತ್ರನೇ ನಿಷ್ಠುರ ಆಗಿದ್ದೀನಿ, ನಮ್ಮ ತಂದೆ ಹತ್ರನೇ ಎಷ್ಟೋ ಬಾರಿ ನಾನು ಮಾತಾಡಿಲ್ಲ. ಸೊ ಅದನ್ನೆಲ್ಲ ಸೋಷಿಯಲ್ ಮೀಡ್ಯಾದಲ್ಲಿ ಹೇಳೋಂಥ ಅವಶ್ಯಕತೆ ಇಲ್ಲ. ಬಟ್ ನಾನು ಹೇಗೆ ನನ್ನ ಕ್ಯಾರೆಕ್ಟ್ರು ಅಂತ ಹೇಳೋದನ್ನು ನಾನು ನೇರವಾಗಿ ಹೇಳ್ತೀನಿ. ಹಾಗೆ ನಾನು ಅಂಥದ್ರಲ್ಲಿ ಎಷ್ಟೋ ನನ್ನ ಸ್ನೇಹಿತರಿಗೆ ಮೊನ್ನೆ ಬೆಳಗ್ಗೆ ಫೋನ್ ಮಾಡೋದೇ ಮಾತಾಡೋರು, ದಯವಿಟ್ಟು ಯಾರಿಗೇ ಆಗಿರಲಿ ದಯವಿಟ್ಟು ಸದ್ರಾಗಿ ಕೊಡಬೇಡಿ, ಮನೆ ವಿಚಾರಗಳನ್ನ ಹೇಳ್ಕೋಬೇಡಿ ಅತಿಯಾಗಿ. ಸೊ ತುಂಬ ನೋವಿತ್ತಾ ಒಂದು ತೀರ ಹತ್ತಿರ ಆದವ್ರಿಗೆ, ನಿಮ್ಮ ನೋವಿಗೆ ಸ್ಪಂದಿಸೋ ಅಂಥವ್ರಿಗೆ, ತುಂಬ ವರ್ಷದಿಂದ ನೀವು ನೋಡಿರೋರು, ನಿಮ್ಮ ಮಾತಿಗೆ ಬೆಲೆ ಕೊಡುವಂಥವ್ರಿಗೆ ನೀವು ಹೇಳ್ಕೊಳ್ಳಿ, ಕಷ್ಟ ಸುಖ ಹೇಳ್ಕೊಳ್ಳಿ. ನೆನ್ನೆ ಮೊನ್ನೆ ಪರಿಚಯ ಆಗಿರೋರು ಅಥವಾ ಇನ್ನೊಬ್ಬರು ಯಾರಿಗೋ ಎಲ್ಲನೂ ಹೇಳ್ಕೋಬಾರ್ದು, ತಪ್ಪೋದು. ಏಕೆಂದರೆ ಅದು ನಮಗೇ ಕಷ್ಟ ಆಗುತ್ತೆ ಮುಂದಿನ ದಿವಸಗಳಲ್ಲಿ. ಸೊ ನೀವು ಯಾರೇ ಆಗಿರಲಿ, ಸೊ
ದಯವಿಟ್ಟು ಈ ಫ್ರೆಂಡ್ಶಿಪ್ ಆಗಿರೋರ ಹತ್ರ ತುಂಬ ಕ್ಲೋಸ್ ಆಗಿಬಿಟ್ಟು ತುಂಬ ಎಲ್ಲ ಚೆನ್ನಾಗಿ ಕೇರ್ ಮಾಡ್ತಿದ್ದಾರೆ ನಮ್ಮನ್ನು ಅಂದ ತಕ್ಷಣ ನೀವೆಲ್ಲನೂ ಶೇರ್ ಮಾಡಬೇಡಿ ದಯವಿಟ್ಟು. ಯಾಕೆಂದರೆ ನಾಳೆ ದಿವಸ ಅದು ನಮಗೆ ಮುಳುವಾಗುತ್ತೆ. ಸೊ ಸಂಸಾರದ ಗುಟ್ಟು ವ್ಯಾಧಿ ರಟ್ಟು ಅಂತ ಮೊದಲೇ ಹೇಳ್ತಾರೆ ದೊಡ್ಡವರು. ಯಾವುದನ್ನ ಹೇಳಬೇಕು, ಯಾವುದನ್ನ ಹೇಳಬಾರ್ದು ಅನ್ನೋದನ್ನು ಮನಸ್ಸಲ್ಲಿ ಇಟ್ಕೊಂಡು ಆಮೇಲೆ ಹೇಳಿ. ಆಮೇಲೆ ಇನ್ನೊಬ್ರಿಗೆ ಯಾರಿಗಾದ್ರೂ ಮಾತಾಡಬೇಕಾದ್ರೂ ಅಷ್ಟೇ, ನಾನು ಹೇಳ್ತೀನಿ ನೇರವಾಗಿ. ಆದರೆ ಮನಸ್ಸಿಗೆ ನೋವಾಗ ಥರ ಹರ್ಟ್ ಮಾಡಲ್ಲ ನಾನು ಯಾರಿಗಾರು ಆಗಲಿ. ಪಟ್ಟಂತ ಅವರ ವೀಕ್ನೆಸ್ಗಳನ್ನ ಎತ್ತಾಡೋದು, ನೋವು ಮಾಡೋದು ಮನಸ್ಸಿಗೆ, ಈ ಥರದ್ದೆಲ್ಲ ಮಾಡೋಕ್ಕೆ ಹೋಗ್ಬಾರ್ದು ಯಾರಿಗೇ ಆಗಲಿ. ಅವ್ರ ವೀಕ್ನೆಸ್ನ ತಿಳ್ಕೊಂಡು ನೋವು ಮಾಡೋದು. ಆಮೇಲೆ ಪಟ್ಟಂತ ಸದರ ಕೊಟ್ಟಿದ್ದಾರೆ ಅಂದಿದ ತಕ್ಷಣ ಪಟ್ಟಂತ ಯಾರೋ ಏನೋ ಅಂದ್ಬಿಟ್ರೆ ಅಂದರೆ ನಾನು ನಿಜವಾಗ್ಲೂ ಸಹಿಸಲ್ಲ. ಅದಕ್ಕೆ ನಾನು ಯಾರಿಗೂ ಸದರನೂ ಕೊಡಲ್ಲ, ಸದರ ತಗೊಳಕ್ಕೂ ಹೋಗಲ್ಲ. ಸೊ ಯಾರ್ಯಾರು ಯೋಗ್ಯತೆ ಏನೇನು ಇರಬೇಕೋ ಅದರಲ್ಲೇ ಇರಬೇಕು, ಆಯಿತಾ. ಇದೊಂದು ಕಿವಿ ಮಾತು ಅಂತ ಅಂದ್ಕೊಳ್ಳಿ. ಏಕೆಂದರೆ ನನ್ನ ಫ್ರೆಂಡ್ ಒಬ್ಬರು ಬೆಳಗ್ಗೆ ಫೋನ್ ಮಾಡಿ ಯಾರೋ ಏನೋ ಹೀಗೆ ಹರ್ಟ್ ಮಾಡಿದ್ರು ಅಂತ ಮಾತಾಡಿದ್ರು. ಬೇಜಾರಾಯಿತು ನನಗೂ. ಅವರು ಒಂಥರ ಎಲ್ರಿಗೂ ಏನಾದರೂ ಕ್ಲೋಸ್ ಆಗಿದ ತಕ್ಷಣ ಪಟ್ಟಂತ ಎಲ್ಲ ಹೇಳ್ಕೊಂಡ್ಬಿಡ್ತಾರೆ, ಸದರ ಕೊಟ್ಬಿಡ್ತಾರೆ. ಅದು ಒಂದು ದೊಡ್ಡ ತಪ್ಪು, ಯಾರಾದರೂ ಅಷ್ಟೇ. ಇವತ್ತು ಸಾಂಬಾರು ಮಂಗಳೂರು ಸೌತೆಕಾಯಿ ಸಾಂಬಾರು ಮಾಡಿದ್ದೀನಿ, ಸೂಪರಾಗಿದೆ. ಸೊ ರೆಸಿಪಿ ಬೇಕು ಅಂದರೆ ಕಮೆಂಟ್ ಮಾಡಿ, ಮತ್ತೆ ಮಾಡಬೇಕಾದ್ರೆ ಖಂಡಿತ ನಾನು ನಿಮ್ಗೆ ಶೇರ್ ಮಾಡ್ತೀನಿ. ಕೆಲವೊಂದು ಸಲ ಏನಾಗುತ್ತೆ ಅಂದರೆ ವೀಡಿಯೋಗಳಲ್ಲಿ ನನಗೆ ಅನ್ನಿಸ್ತಾ ಇರುತ್ತೆ ಯಾಕೋ ಡಲ್ ಆಗಿಬಿಟ್ಟಿದ್ದೀನಿ ಅಂತ. ಎಲ್ರಿಗೂ ಕೇಳ್ತಾ ಇರ್ತೀನಿ ಮನೇಲಿ, ನನ್ನ ಫೇಸ್ ಡಲ್ ಆಗಿದೆಯಾ, ನನ್ನ ಫೇಸ್ ಡಲ್ ಆಗಿದೆ ಅಂತ. ಡಲ್ಲೂ ಆಗಿಲ್ಲ ಏನೂ ಆಗಿಲ್ಲ ಅಂತಂತಿದ್ರು ನಮ್ಮ ಮನೆಯವರು ನಿನ್ನೆ. ಹಲೋ ಸ್ನೇಹಿತರೆ, ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಬ್ಲಾಗ್ನ ಶುರು ಮಾಡೋಣ. ಏನು ಶುಕ್ರವಾರ ಕೆಲಸ ಜಾಸ್ತಿ ಬರುತ್ತಿದೆ. ನೆನ್ನೆ ಮರ್ತೋಗ್ಬಿಡ್ತು, ಸ್ವಲ್ಪ ಕೆಲಸ ಜಾಸ್ತಿ ಇತ್ತು. ಹಾಗಾಗಿ ಎಕ್ಸಸೈಸ್ ಸ್ಕಿಪ್ ಮಾಡಿ, ತುಂಬ ಏನು ಎಕ್ಸಸೈಸ್ ಮಾಡ್ತಾಯಿಲ್ಲ, ಅದ್ರ ಬಗ್ಗೆ ಆಮೇಲೆ ಮಾತಾಡೋಣ. ಬನ್ನಿ ಹೋಗೋಣ. ಈಗ ಸಾಂಬಾರು ಮಂಗಳೂರು ಸೌತೆಕಾಯಿ ಸಾಂಬಾರು ಮಾಡಿದ್ದೀನಿ, ತೋರಿಸ್ತೀನಿ. ಆಮೇಲೆ ಪಲಾವ್ ಮಾಡಿಟ್ಟಿದ್ದೀನಿ. ಈಗ ಬೇಗ ಹೋಗಿ ಮೇಲ್ಗಡೆ ಪೋರ್ಷನ್ ಎಲ್ಲ ಕ್ಲೀನ್ ಮಾಡ್ಕೊಂಬರ್ಬೇಕು. ಯಪ್ಪ ನೋಡ್ತಾ ಇರಲ್ಲ ಬಾಲ್ಕನಿ ಇಷ್ಟೊತ್ತಿಗೆ ಎಷ್ಟು ಬಿಸಿಲಿದೆ ಅಂದರೆ ಆಗಲ್ಲ ಬೆಳಗ್ಗೆ ಹೊತ್ತು ತೋರ್ಸೋಕೆ. ಅದಕ್ಕೆ ಸಂಜೆ ಹೊತ್ತೇ ಓಡಿಸೋದು. ಸಖತ್ ಹಿಂಸೆ ಆಗುತ್ತೆ. ಯಾಕೋ ಇತ್ತೀಚೆಗೆ ಕೆಲಸ ವಿಪರೀತ, ಏನೂ ಬ್ಲಾಗ್ ಮಾಡ್ಕೊಳಕ್ಕಾಗ್ತಾಯಿಲ್ಲ, ಕಷ್ಟ ಆಗ್ತಿದೆ. ಸುಜಿತ್ ಮನೇಲಿದ್ದಾನಲ್ಲ, ಇನ್ನೂ ಕೆಲಸ ಜಾಸ್ತಿ, ಕೆಲಸ ಅಂತೂ ಕಮ್ಮಿ ಆಗಿಲ್ಲ. ಸ್ಕೂಲ್ಗೆ ಹೋದ್ರೇ ಇರೋ ಉತ್ತಮ ಅನಿಸುತ್ತೆ. ಸೊ ಅದಕ್ಕೆ ಕ್ಲೀನ್ ಮಾಡೋಣ ಅಂತ ಬಂದೆ. ನಾಳೆ ನಾಡಿದ್ದು ಮದುವೆ ಇದೆ. ಸ್ಯಾಟರ್ಡೆ ಸಂಜೆ, ಭಾನುವಾರ 2 ದಿವಸನೂ ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ. ಇನ್ನು ಭಾನುವಾರ ಸೋಮವಾರ 2 ದಿವಸ ಫಂಕ್ಷನ್. ಸೋಮವಾರ ಶ್ವೇತಾ ಅವ್ರ ಶಾಪ್ ಓಪನ್ನು, ಮಂಗಳವಾರನೋ ಬುಧವಾರ ಮತ್ತು ತಿರ್ಗಾ ನಮ್ಮ ಮಾಮ ಅವ್ರ ಮನೆಯದು ಗೃಹ ಪ್ರವೇಶ ಇದೆ. ತುಂಬ ಫಂಕ್ಷನ್ ಇದ್ದಾವೆ. ಸೊ ಬೇಗ ಕೆಲಸ ಮುಗಿಸ್ಕೊಳ್ಳೋಣ ಈಗ. ಬಂದೆ ಇವಾಗ ಮೇಲೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ. ನಂಗೆ ನಿಜವಾಗ್ಲೂ ಶುಕ್ರವಾರ ನಿಜವಾಗ್ಲೂ ಒಂದೊಂದ್ಸಲ ಹೆಂಗಾಗ್ಬಿಡುತ್ತೆ ಅಂದರೆ ಎಷ್ಟು ಕೆಲಸ ಇದ್ರೂ ಮಾಡ್ತೀನಿ. ಆದರೆ ಬಿಸಿಲಿಗಂತೂ ಬಾಲ್ಕನಿಲಿ ಸಿಕ್ಕಾಬಿಟ್ಟೆ ಬಿಸಿಲು ಹೊಡಿತಾ ಇರುತ್ತೆ. ಈ ಬಾಲ್ಕನಿ ಕ್ಲೀನ್ ಮಾಡೋ ಅಷ್ಟರಲ್ಲೇ ಅರ್ಧ ಗಂಟೆ ಬೇಕು. ಫುಲ್ ಸುಸ್ತಾಗೇ ಹೋಗುತ್ತೆ ನನಗಂತೂ. ಅದರಲ್ಲೂ ಇವತ್ತು ವಾಶ್ರೂಮ್ ಬೇರೆ ನೋಡೇ ಇಲ್ಲ. ಇನ್ನೊಂದು ರೂಮ್ ಇದೆಯಲ್ಲ ಮೇಲೆ, ಅಲ್ಲಿ ಅದು ಕ್ಲೀನ್ ಮಾಡೋ ಅಷ್ಟರಲ್ಲಿ ಫುಲ್ಲು ಟೈಮ್ ಆಗೋಯಿತು. ಎಷ್ಟು ಸುಸ್ತಾಗಿದೆ ಇವತ್ತು ಅಂತಂದರೆ, ನಾನು ಎಷ್ಟು ಕೆಲಸ ಮಾಡಿದ್ದೀನಿ ಅಂತ ನನಗೆ ಅಂದಾಜಿಲ್ಲ. ಇನ್ನು ವೀಡಿಯೋ ಮಾಡ್ಕೊಳ್ಳೋಕ್ಕೂ ಹೋಗಲಿಲ್ಲ. ಸೊ ಇದು ಬೋರ್ ಆಗುತ್ತೆ ನಿಮ್ಗಳಿಗೂ ಅಂತ ಹೇಳ್ಬಿಟ್ಟು ಸೊ ಒಂದು ಸ್ವಲ್ಪ ಬಾಲ್ಕನಿ ಕ್ಲೀನ್ ಮಾಡಿದ್ದು ಅಷ್ಟೇ, ವೀಡಿಯೋ ತೊಗೊಂಡೆ ಅಷ್ಟೇ. ಒಂದು 7:30 ಅನಿಸುತ್ತೆ ಮೇಲೆ ಬಂದಾಗ. ಅಂದರೆ ತಿಂಡಿ ಸಾಂಬಾರು ಎಲ್ಲ ಮಾಡಿಟ್ಟು ಬಂದಿರೋದು ನಾನು. ಪಲಾವ್ ಮಾಡಿದ್ದೀನಿ. ಮಧ್ಯದಲ್ಲಿ ಇನ್ನೂ ಬೇಗ ಒರೆಸ್ಕೊಂಡು ಹೋಗೋಣ ಅಂತ ಬಂದರೆ ಕೆಲಸ ಜಾಸ್ತಿನೇ ಇತ್ತು ಮೇಲೆ. ಸೊ ಹಂಗಾಗಿ ಸುಜಿತ್ ನೋಡಿದ್ರೆ ಅವನಿಗೆ ಮಧ್ಯದಲ್ಲಿ ಹುಷಾರಿರಲಿಲ್ಲ ಅಲ್ವಾ. ಅವನಿಗೆ ಸಿರಪ್ಗಳು ಹಾಕಿ ಹೊಟ್ಟೆ ಹಸುವಾಗುತ್ತೆ ಅನಿಸುತ್ತೆ. ಇನ್ನೂ 8 ಗಂಟೆನೇ, ಮಮ್ಮಿ ಹೊಟ್ಟೆ ಹಸಿ ಅಂತ ಕೂಗಿ ಇಡ್ತಿದ್ದ. ಆಮೇಲೆ ತಿರ್ಗಾ ಇದು ಗುಡಿಸಿ ಹಾಗೆ ಬಿಸಾಕ್ಬಿಟ್ಟು ಹೋದೆ. ಸೊ ಹೋಗಿ ಮತ್ತೆ ಮೊಸರು ಬಜ್ಜಿ ಮಾಡಿರಲಿಲ್ಲ, ಮಾಡಿಕೊಟ್ಟು ಪ್ಲೇಟ್ಗೆ ಹಾಕಿ ಅವ್ರ ಪಪ್ಪನ ಹತ್ರ ಕೂರಿಸಿ ಬಂದೆ, ತಿನ್ನಿಸ್ರಿ ಅಂತ ಹೇಳ್ಬಿಟ್ಟು. ಸೊ ಇನ್ನು ಫಸ್ಟ್ ಎಲ್ಲ ಕಸ ಗುಡಿಸ್ಕೊಂಡು ಗಿಡಗಳಿಗೆ ನೀರು ಹಾಕಿ ಆಮೇಲೆ ಒರೆಸೋದಕ್ಕೆ ಶುರು ಮಾಡ್ತೀನಿ. ಬೇಸಿಗೆ ಬಂದರೆ ಹೆವಿ ಕೆಲಸ ಏನು ಅಂದರೆ ದಿವಸ ಬಿಟ್ಟು ದಿವಸ ಗಿಡಗಳಿಗೆ ನೀರು ಹಾಕೋದೇ ಒಂದು ಕೆಲಸ. ಅದೂ ಯಾರೂ ಮಾಡೋರಿಲ್ಲ, ಅದೂ ನಾನೇ ಮಾಡಬೇಕು.
ರೋಹಿತ್ ಅಂತೂ ಎಕ್ಸಾಮ್ ಅಂತ ಎದ್ದೊಳ್ತಾನೆ ಇಲ್ಲ. ಕೆಲಸ ಮುಗಿಸಿ ಸುಜಿತ್ಗಿನ್ನೂ ಸ್ನಾನ ಮಾಡಿಸಿಲ್ಲ ನೋಡಿ. 10:45 ಸಾಮಾನ್ಯ 11 ಗಂಟೆ ಆಗೋಗುತ್ತೆ. ಇನ್ನು ಕೆಳಗಡೆ ರೂಮ್ದು ಎಲ್ಲ ರೂಮ್ಗೂ ಅಟ್ಯಾಚ್ ಬಾತ್ರೂಮ್ ಇದೆ ಅಲ್ವಾ. ಸೊ ಕೆಳಗಡೆ ರೂಮ್ದು ಆಲ್ಮೋಸ್ಟ್ ನಾನು ವಾರಕ್ಕೊಂದ್ಸಲ ಮಸ್ಟ್ ಆ್ಯಂಡ್ ಶುಡ್ಡಾಗಿ ಕ್ಲೀನ್ ಮಾಡ್ತೀನಿ, ಶುಕ್ರವಾರ ಅಥವಾ ಗುರುವಾರ. ಸೊ ಸಾಮಾನ್ಯವಾಗಿ ಗುರುವಾರ, ಯಾಕೆಂದರೆ ಶುಕ್ರವಾರನೂ ಆಗಲ್ಲ, ಹೆವಿ ಕೆಲಸ. ಇಲ್ಲಾಂದ್ರೆ ಒಂದೊಂದ್ಸಲ ಶುಕ್ರವಾರನೇ ಮಾಡ್ಕೋತೀನಿ. ಆದರೆ ಇವತ್ತು ಮೇಲ್ಗಡೆ ಪೋರ್ಷನ್ದು ವಾಶ್ರೂಮ್ ಎಲ್ಲ ಕ್ಲೀನ್ ಮಾಡಿದ್ರಿಂದ ನಂಗೆ ತುಂಬ ಸುಸ್ತಾಗ್ತಾಯಿತ್ತು. ಒಂದು ಕಡೆ ನಮ್ಮ ಮನೆಯವ್ರ ಬಟ್ಟೆಗಳು ಮಡಚಿಟ್ಟು ಹಾಲಿಗೆ ಬಂದರು. ಸೊ ಅವ್ರದ್ದೆಲ್ಲ, ನಮ್ಮ ಮನೆಯವ್ರದ್ದೆಲ್ಲ ಒಂದು 9:30ಗೆಲ್ಲ ಸ್ನಾನ ಮುಗಿದೋಗಿರುತ್ತೆ. ಸುಜಿತ್ಗೆ ಸ್ನಾನ ಮಾಡಿಸ್ಬೇಕು. ಅದಕ್ಕೆ ಮುಂಚೆ ಬಾತಿಂಗ್ ಸ್ಕ್ರಬ್ಬು ನನಗೆ ಮುಗಿದೋಗಿತ್ತು. ಸೊ ಹಂಗಾಗಿ ಲಾಸ್ಟ್ ಟೈಮ್ ತೋರಿಸಿದ್ದೆ, ತುಂಬ ಯೂಸ್ ಆಗಿದೆ, ಮತ್ತೆ ಮಾಡ್ಕೋತಾ ಇದ್ದೀನಿ ನೋಡಿ. ಸ್ವಲ್ಪ ವೀಡಿಯೋ ತೊಗೋತಾ ಇದ್ದೀನಿ. ಅಕ್ಕಿ ಹಿಟ್ಟು, ಹನಿ, 1-2 ಪೌಚು, ಬ್ರೂ ಕಾಫಿ ಪುಡಿ, ಸಕ್ಕರೆ ಮತ್ತು ಕೊಬ್ಬರಿ ಎಣ್ಣೆ, ಆಲಿವ್ ಆಯಿಲು, ಅಲೋವೆರಾ ಜೆಲ್ಲು, ಜೊತೆಗೆ ಯಾವುದಾದ್ರೂ ಒಂದು ಬಾಡಿ ವಾಶ್, ಇಷ್ಟನ್ನು ಹಾಕ್ಕೊಂಡು ನೀಟಾಗಿ, ನೀರು ಹಾಕಬಾರ್ದು, ಬಾಡಿ ವಾಶ್ನೇ ಹಾಕ್ಕೊಂಡು ನೀಟಾಗಿ ಇದನ್ನು ಮಿಕ್ಸ್ ಮಾಡಿ ಒಂದು ಕ್ರೀಮ್ ಥರ ಮಾಡಿಕೊಂಡು ಒಂದು ಬಾಕ್ಸಿಗೆ ಹಾಕಿ ವಾಶ್ರೂಮ್ಗೆ ಎತ್ತಿಟ್ಕೋಬೇಕು. ಸೊ ಇದು ಎಷ್ಟೇ ದಿವಸ ಆದರೂ ಹಾಳಾಗಲ್ಲ. ಯಾಕೆ ಅಂದರೆ ಇದಕ್ಕೆ ನಾವು ನೀರು ಹಾಕಿರೋದಿಲ್ಲ, ಯಾವುದೇ ಬ್ಯಾಡ್ ಸ್ಮೆಲ್ ಕೂಡ ಬರೋದಿಲ್ಲ. ಸೊ ನಿಮಗೇನಾದರೂ ಟ್ಯಾನ್ ಎಲ್ಲ ಇದೆ ಕೈಯಲ್ಲಿ ಅಂತ ಅಂದರೆ, ಕೈ, ಕಾಲು, ಕುತ್ತಿಗೆ ಭಾಗ ಕಪ್ಪಿದೆ ಅಂದರೆ ನೀವು ಸೋಪು ಬದಲು ಇದನ್ನು ಡೈಲಿ ಸ್ಕ್ರಬ್ ಮಾಡಿಬಿಟ್ಟು, ಸ್ನಾನಕ್ಕೆ ಹೋಗ್ತಿರಲ್ವ, ಕೈ ಕಾಲಿಗೆಲ್ಲ ನಾವು ಹೇಗೆ ಸೋಪನ್ನು ಹಾಕಿ ಉಜ್ಜಿ ಸ್ನಾನ ಮಾಡ್ಕೋತೀವೋ ಅದೇ ಥರ. ಸೊ ಇದನ್ನು ಹಾಕಿ ಸ್ವಲ್ಪ ಸೋಪ್ಗಿಂತ ಸ್ವಲ್ಪ ಜಾಸ್ತಿ ಹೊತ್ತು ಸ್ಕ್ರಬ್ ಮಾಡಬೇಕಷ್ಟೇ. ಸ್ವಲ್ಪ ಸ್ಕ್ರಬ್ ಮಾಡಿ ಸ್ನಾನ ಮಾಡಿಕೊಂಡ್ರೆ ಸೊ ನಮ್ಮ ಸ್ಕಿನ್ನು ಕೂಡ ನೈಸ್ ಆಗೋಗುತ್ತೆ. ಅಂದರೆ ಈ ಕಲ್ಲು ಗಿಲ್ಲು ತಗೊಂಡು ಉಜ್ಕೋತಾರಲ್ಲ, ಸೊ ಅದು ಅವಶ್ಯಕತೆಯೇ ಇಲ್ಲ. ಸೊ ಇದನ್ನು ಉಜ್ಜೋದ್ರಿಂದ ನೀಟಾಗಿ ಕೈಕಾಲೆಲ್ಲ ಕ್ಲೀನ್ ಆಗಿಬಿಡುತ್ತೆ, ಆಯಿತಾ. ಸೊ ಇವತ್ತು ಕೆಲವೊಂದಷ್ಟು ಸೆಲ್ಫ್ ಕೇರ್ ಕೂಡ ಮಾಡಿಕೊಂಡೆ, ಬಟ್ ವೀಡಿಯೋ ಮಾಡಲಿಕ್ಕಾಗಲಿಲ್ಲ. ಏಕೆ ಅಂತಂದರೆ ತುಂಬ ಕೆಲಸ, ಯಾವ್ದು ಮಾಡಲಿ ಯಾವ್ದು ಬಿಡಲಿ. ಕೆಲವೊಂದು ಸುಜಿತ್ಗೆ ಕಣ್ಣಿಗೆ ಕಾಣಿಸ್ದಿರೋ ಥರ ಮಾಡ್ಕೊಂಡಿದ್ದೀನಿ. ಈ ಏನು ಈ ಪೆಡಿಕ್ಯೂರ್ ಥರ ಮಾಡ್ಕೊಳ್ಳೋದಾಗಲಿ, ಇದೆಲ್ಲ ಕಾಣ್ದಿರೋ ಥರ ಮಾಡ್ಕೋಬೇಕು. ಯಾಕೆ ಅಂದರೆ ಆ ನೀರೆಲ್ಲ ಚೆಲ್ಲಿ ನನಗೊಂದು 3 ಕೆಲಸ ತೋರಿಸ್ತಾನೆ, ಹಾಗಾಗಿ. ಸೊ ನೋಡಿ, ನೀಟಾಗಿ ರೆಡಿ ಆಯಿತು. ಈ ಸಲ ಜಾಸ್ತಿನೇ ಮಾಡ್ಕೊಂಡಿದ್ದೀನಿ, ಒಂದು 15-20 ದಿವಸ ಆಗೋ ಥರ. ಏನೂ ತೊಂದರೆ ಇಲ್ಲ, ಮಾಡಿಟ್ಕೊಳ್ಳಿ, ಟ್ರೈ ಮಾಡಿ. ನಿಮ್ಗೆ ಯೂಸ್ ಆಗಿದ್ರೆ ಖಂಡಿತ ಕಮೆಂಟ್ನಲ್ಲಿ ತಿಳಿಸಿ. ಹಲೋ ಸ್ನೇಹಿತರೆ, ಅಪ್ಪ ನಾನು ಬೆಳಗ್ಗೆಯಿಂದ ಎಷ್ಟು ಸಾಕಾಗ್ಬಿಟ್ಟಿದೆ ಇವತ್ತು ಅಂದರೆ, ಇದೇ ಕಾರಣಕ್ಕೆ ನಾನು ಶುಕ್ರವಾರದೊತ್ತು ಮೇಲೆ ಒರ್ಸೋಕ್ಕೆ ಹೋಗಲ್ಲ. ಸುಸ್ತಾಗ್ಬಿಡ್ತು. ಇನ್ನೂ ಕಾಂಪೌಂಡ್ ಒರೆಸ್ಬೇಕು, ಸಂಜೆ ಒರೆಸೋಣ ಅಂತ ಸುಮ್ಮನಾಗಿದ್ದೀನಿ. ಸ್ವಲ್ಪ ಏನಾದ್ರು ಸೆಲ್ಫ್ ಕೇರ್ ಮಾಡೋಣ, ನಾಳೆ ಫಂಕ್ಷನ್ ಇದೆ, ಮದುವೆ. ಸೊ ನಾನೇನಾದ್ರು ಸೆಲ್ಫ್ ಕೇರ್ ಮಾಡ್ಕೊಬೇಕು. ಸ್ಕಿನ್ನೆಲ್ಲ ಒಂಥರ ಆಗ್ಬಿಟ್ಟಿದೆ ನನಗೆ, ಬಿಸಿಲಲ್ಲಿ ಓಡಾಡಿ ನೋಡಿ. ಆಯಿಲ್ ಹಚ್ಚಿದ್ದೀನಿ. ಬಾಡಿ ಸ್ಕ್ರಬ್ ಮುಗ್ದೋಗಿತ್ತು, ಮಾಡಿಟ್ಕೊಂಡಿದ್ದೀನಿ. ಇವಾಗ ಬಾಕ್ಸ್ಗೆ ಇಡಬೇಕು. ಸುಜಿತಿಗೆ ಸ್ನಾನ ಮಾಡಿಸ್ಬೇಕು. ಇನ್ನೂ ಬೇಕಾದಷ್ಟು ಕೆಲಸ ಐತೆ ಸ್ನೇಹಿತರೆ. ಈ ಶುಕ್ರವಾರ ಬಂದರೆ ಹಿಂಗೇ, ಆಯಿತಾ. ಇವಾಗ ಸುಜಿತಿಗೆ ಸ್ನಾನ ಮಾಡಿಸಿ ಆಮೇಲೆ ಸಿಗ್ತೀನಿ. ಕಿಚನ್ನು ಪ್ರತಿಯೊಂದು ಅಷ್ಟು ಡೀಪ್ ಕ್ಲೀನ್ ಇದೆ. ಸೊ ನಮಗೆ ಮನೆಗೆ ಶುಕ್ರವಾರದ ಯಾರ ಬಂದ್ರೇ ಗೊತ್ತಾಗ್ಬಿಡುತ್ತೆ ಎಷ್ಟು ಕ್ಲೀನ್ ಮಾಡಿದಾರಲ್ವ ಮನೆ ಅಂತ. ಅಂದರೆ ಯಾವಾಗಲೂ ಅಷ್ಟೇ, ಎಷ್ಟು ದೊಡ್ಡ ಮನೆ ಆದರೂ ಕೂಡ ಅಷ್ಟು ಕ್ಲೀನಾಗಿ ಇಟ್ಟಿರ್ತೀನಿ. ಯಾಕೋ ಇತ್ತೀಚೆಗೆ ಹೇಳ್ತಾ ಇದ್ದೀನಿ, ಅಟ್ಲೀಸ್ಟು ಶುಕ್ರವಾರದೊತ್ತು ಕ್ಲೀನ್ ಮಾಡೋಕ್ಕೆ ಯಾರಾದರೂ ಸಿಗ್ತಾರ ನೋಡಿ, ವಾರಕ್ಕೆ ಒಂದು ಸಲ ಅಂತ ಹೇಳ್ತಾ ಇದ್ದೀನಿ. ಸೊ ನೋಡೋಣ ಅಂತ ಯಾರಿಗಾರು ಹೇಳ್ತೀನಿ ಅಂತ ಹೇಳ್ತಿದ್ದಾರೆ, ನೋಡೋಣ. ಅಟ್ಲೀಸ್ಟ್ ವಾರಕ್ಕೊಂದು ದಿವಸನಾದರೂ. ಯಾಕೆಂದರೆ ಶುಕ್ರವಾರ ಅಂದರೆ ಅಷ್ಟು ಹೆವಿ ಕೆಲಸ, ನನಗೆ ಆಗ್ತಾನೆ ಇಲ್ಲ, ಅಷ್ಟೊಂದು ಕೆಲಸ ಆಗ್ಬಿಟ್ಟಿದೆ ಇತ್ತೀಚೆಗೆ. ಸೊ ನೋಡೋಣ, ಯಾರ ಸಿಕ್ಕಿದ್ರೆ ಶುಕ್ರವಾರದೊತ್ತು ಏನಿಲ್ಲ, ಒರೆಸ್ಕೊಡೋದಷ್ಟೇ. ಪಾತ್ರೆ ತೊಳೆಯೋದು, ಬಟ್ಟೆ ಒಗೆಯೋದು ಇದೆಲ್ಲ ಏನಿರಲ್ಲ, ಜಸ್ಟ್ ಒರೆಸೋದು. ಕಾಂಪೌಂಡು ಇಡೀ ಮನೆ ಒಂಚೂರು ಒರೆಸ್ಕೊಡೋದು, ರೈಲಿಂಗ್ಸ್ಗಳೆಲ್ಲ ಕ್ಲೀನ್ ಮಾಡ್ಕೊಂಡು ಒರೆಸ್ಕೊಂಬರೋದು. ಇಷ್ಟು ಮಾಡಬೇಕು ಅಂದರೆ ಸಖತ್ತು ಹಿಂಸೆ. ಯಾಕೆಂದರೆ ನಮ್ಮನೆ ಎಷ್ಟು ಚದರ ಇದೆ ಅಂದರೆ, ನಮ್ಮನೆ 28 ಚದರ ಇದೆ ನಮ್ಮನೆ, ಇಡೀ ಮನೆ ಫುಲ್ಲು. ಸೊ ಇಷ್ಟು ದೊಡ್ಡ ಮನೆ ಒರೆಸ್ಬೇಕು ಅಂದರೆ ಭಾಳ ಕಷ್ಟ ಆಗುತ್ತೆ. ಆಮೇಲೆ ಈ ಕಿಚನ್ನೆಲ್ಲ, ಈ ಬಾಕ್ಸ್ಗಳಿಂದ ಹಿಡಿದು ಎಲ್ಲನೂ ಕೂಡ ನಮಗೆ ಕ್ಲೀನಾಗಿರಬೇಕು ಡೈಲಿ ಅಷ್ಟೇ. ಎಲ್ಲ ಬಾಕ್ಸು, ಫ್ರಿಜ್ಜು, ಡೈನಿಂಗ್ ಟೇಬಲ್ಲು, ಪ್ರತಿಯೊಂದು ಕ್ಲೀನ್ ಮಾಡಬೇಕು ಡೈಲಿ ನನಗೆ. ಇಲ್ಲ ಅಂದರೆ ನಂಗೆ ಸಮಾಧಾನ ಇಲ್ಲ. ಟೀಪಾಯಿಂದ ಹಿಡಿದು, ಸೋಫಾಯಿಂದ ಹಿಡಿದು, ಕಿಚನ್ ಏನೇನಿದೆ ಐಟಮ್ಸ್, ಈ ಬಾಕ್ಸ್ಗಳಿಂದ ಹಿಡಿದು ಎಲ್ಲನೂ ಕ್ಲೀನ್ ಮಾಡ್ಕೊಬೇಕು. ಇಲ್ಲಾಂದರೆ ನನಗೆ ಸಮಾಧಾನನೇ ಆಗೋಲ್ಲ ನೋಡಿ. ಹಂಗಾದ್ರೂ ಇವತ್ತು ಕೆಳಗಡೆ ನಮ್ಮ ರೂಮ್ದು ವಾಶ್ರೂಮ್ ಅಂತ ತೊಳೆಯೋಕ್ಕಾಗಲಿಲ್ಲ, ಸುಸ್ತಾಗ್ತಾಯಿದೆ, ಆಗ್ತಾಯಿಲ್ಲ.
10:45 ಆಗ್ತದೆ ಟೈಮು. ಸುಜಿತಿಗೆ ಸ್ನಾನ ಮಾಡಿಸಿ ನಾನು ಸ್ನಾನ ಮಾಡಿಕೊಂಡು ದೇವ್ರ ದೀಪ ಹಚ್ಚು, ಶುಕ್ರವಾರ ಬೇರೆ. ಆಮೇಲೆ ಪೂಜೆಗೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಇವಾಗ ದೇವ್ರ ದೀಪ ಹಚ್ಚಬೇಕು. ಸೊ ಇನ್ನೂ ಇಷ್ಟು ಹೂ ಮಿಕ್ಕಿದೆ. ಬುಟ್ಟಿ ಎಲ್ಲ ತೊಳ್ಕೊಬೇಕು. ಹೂವಿನ ಬುಟ್ಟಿ ಡೈಲಿ ಹೂ ಹಾಕಿ 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 ಒಂಥರ ಆಗ್ಬಿಟ್ಟಿದೆ. ಎಲ್ಲ ತೊಳೆದು ಹೊಡಬೇಕು. ದುಂಡು ಮಲ್ಲಿಗೆ ಅದು ಬಿಟ್ಟಿತ್ತು. ಬೇಸಿಗೆ ಮುಗಿಯೋವರೆಗೂ ಹೂವಿನ ಸುರಿಮಳೆ ನಮ್ಮ ಮನೆಯಲ್ಲಿ. ಗಿಡಕ್ಕೆ ನೀರು ಹಾಕಬೇಕು. ನೀರು ಹಾಕಲಿಲ್ಲ ಅಂದರೆ ಇಷ್ಟೊಂದು ಹೂ ಬಿಡಲ್ಲ. ಸಂಜೆ ಹಾಕ್ತೀನಿ 3 ಗಂಟೆ 3:30 ಹಂಗೆ. ಸಖತ್ ಕೆಲಸ ಇವತ್ತಂತೂ. ನೋಡ್ತಾ ಇದ್ರಾ ಹೂವೆಲ್ಲ ಎಷ್ಟೊಂದು ಜೋಡಿಸಿದ್ದೀನಿ ಅಂತ. ಲಕ್ಷ್ಮೀ ರೂಪೇಣ ಸಂಸ್ಥಿತ ನಮಸ್ತೇ 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 ನಮಸ್ತೆ. ಸ್ನೇಹಿತರೆ, ಒಂದು ನಿಂಬೆಹಣ್ಣನ್ನು ಇಡಬೇಕು. ನಾನು ಪ್ರತಿ ಅಮಾವಾಸ್ಯೆಲೂ ಅಷ್ಟೇ ಬಾಗಿಲಿಗೆ ಒಂದು ನಿಂಬೆಹಣ್ಣ, ನೀವು ಅಷ್ಟೇ ಅಮಾವಾಸ್ಯೆ ದಿವಸ ಬಾಗಿಲಿಗೆ ಒಂದು ನಿಂಬೆಹಣ್ಣ ನೀವು ಆಳಿಸಿ ಕಟ್ ಮಾಡಿ. ಯಾಕೆಂದರೆ ತುಂಬ ಒಳ್ಳೆಯದು. ಏನಾದರೂ ದೃಷ್ಟಿ ದೋಷ ಈ ಥರದ್ದಿದ್ದರೆ ಅದು ಕೂಡ ಹೊಟ್ಟೋಗುತ್ತೆ ನಿಂಬೆಹಣ್ಣಿನ ಮುಖಾಂತರ. ಇವತ್ತು ಚಿಕ್ಕಮರಿಯಮ್ಮನ ತಾಯಿ ದೇವಸ್ಥಾನಕ್ಕೆ ಹೋಗಬೇಕು. ಬೆಳಗ್ಗೆ ಹೋಗೋಕ್ಕಾಗಿಲ್ಲ. ಸೊ ಸಂಜೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ, ಸುಜಿತ್ ಕರ್ಕೊಂಡು ಹೋಗಿ ಬರೋಣ ಒಂದು 6:30ಗೆ. ತುಂಬ ಟೈಮ್ ಹಿಡಿಯುತ್ತೆ ಹೋಗಿ ಬಂದರೆ. ಯಾಕೆಂದರೆ ಅಲ್ಲಿ ಪ್ರಸಾದ ಇದೆಲ್ಲ ತಿನ್ಕೊಂಡು ಕೂತ್ಕೊಂಡ್ರೆ ಲೇಟ್ ಆಗಿಬಿಡುತ್ತೆ. ನೀನು ಬೆಳಗ್ಗೆ ಬೇರೆ ಶನಿವಾರ. ರೋಹಿತ್ ಹೋಗ್ಬಾರಪ್ಪ ಅಂತ ಹೇಳ್ತಾ ಇದ್ದೀನಿ. ನೋಡೋಣ ರೋಹಿತ್ ಏನು ಮಾಡ್ತಾನೆ. ಲಕ್ಷ್ಮೀ ಪೂಜೆ ಆಯಿತು, ಶುಕ್ರವಾರದ ಪೂಜೆ. ಸೊ ಮನೆಯವ್ರಿಗೆ ಒಂಚೂರು ಜ್ಯೂಸ್ ಮಾಡಿಕೊಡ್ಬೇಕು ಇವಾಗ. ಸೂಜಮ್ಮ ನೋಡಿ ನೋಡಿ ಹಾಲೆ ನೀರು ತಗೊಂಡು ಕುಂತಿರೋದು ನೋಡಿ. ಸೊ ಇವತ್ತು ಅಮಾವಾಸ್ಯೆ ಆಗಿರೋದ್ರಿಂದ ಸಂಜೆ ಅಥವಾ ಬೆಳಗ್ಗೆ 12 ಗಂಟೆ ಒಳಗಡೆ 12 ಗಂಟೆ ಒಳಗಡೆ ಈ ಥರ ನಿಂಬೆಹಣ್ಣು ಕಟ್ ಮಾಡಬೇಕು. ನೀವು ಆಳಿಸಿ ಬಾಗಿಲಿಗೆ ಕಟ್ ಮಾಡಿಬಿಟ್ಟು ಬಲಗಡೆ ಇರೋದನ್ನು ಎಡಗಡೆ ಇಡಬೇಕು, ಎಡಗಡೆ ಇರೋದನ್ನ ಬಲಗಡೆ ಇಟ್ಟು ಒಂದು ಅರಿಶಿನ ಒಂದು ಕುಂಕುಮ ಇಡಬೇಕು. ಆಯಿತಾ? ಆಯಿತು ನಂದು ಪೂಜೆ. ಇದು ನೋಡಿ ಇಲ್ಲಿ. ಅಯ್ಯೋ ಚೂಜಮ್ಮ, ಅಚ್ಚಿಮ ಅಂತೇನು ಅಚ್ಚುಮ ಅದು. ಓಹೋ, ಕಣ್ಣು ಕುಕ್ಕಿ ತಡಿ ಮಾಮಿ. ಬನ್ನಿ. ದಾಳಿಂಬೆ ಹಣ್ಣು ಪಪ್ಪಾಯ ಕಟ್ ಮಾಡ್ಕೊಂಡು ತಿಂದಿದ್ದಾರೆ. ದಾಳಿಂಬೆ ಜೊತೆಗೆ ಆರೆಂಜ್ ರೆಡಿಯಾಗಿದೆ. ಈಗ ಇದನ್ನು ರುಬ್ಬಿ ಜ್ಯೂಸ್ ಮಾಡುವ. ಜ್ಯೂಸ್ ಮಾಡೋಣ. ನನ್ನ ಫ್ರೆಂಡ್ ಫೋನ್ ಮಾಡಿದ್ರು, ಮಾತಾಡಿ ಇಟ್ಟು ಜ್ಯೂಸ್ ಮಾಡೋಕ್ಕೆ ಬಂದೆ. ರೋಹಿತ್ ಮನೇಲಿದ್ದರೆ ಯಾರಾಬಿರಿ ಕೆಲಸ ಯಾಕೆ ಗೊತ್ತಾ, 2 ಕೆಲಸ ತೋರಿಸ್ತಿರ್ತಾರೆ ಎಲ್ಲೋದ್ರು. ಸುಜಿತಿನ ತೋರಿಸಿದ್ನಲ್ವ, ನೋಡ್ಕೊಂಬನ್ನಿ. ಅಲ್ಲಿ ಎಲ್ಲ ನೀರೆಲ್ಲ ಕಿವುಚಿ ಎಲ್ಲ ಕ್ಲೀನ್ ಮಾಡಿದ್ದೀನಿ. ಓ ದೇವ್ರೆ, ಇವತ್ತೊಂದು ಸೆಕೆಂಡ್ ಕೊಡ್ಸಿಲ್ಲಪ್ಪ. ಪಕ್ಕ ಯಾರಾದರೂ ಇದ್ದಾರೆ, ಏನಾದರೂ ಬಿಸ್ನೆಸ್ ಮಾಡ್ತಿದ್ದಾರೆ ಅಂದರೆ ನನ್ನ ಜೊತೆಗೆ ಅವ್ರನ್ನೂ ಬೆಳೆಸೋ ಆಸೆ ನನಗೆ. ಅಂದರೆ ನಾನು ಹೊಟ್ಟೆ ಉರಿ ಮಾಡಿಲ್ಲ ಯಾವತ್ತು ಯಾರನ್ನು ನೋಡಿದ್ರು. ಎಲ್ಲರೂ ಅದೇ ಹೇಳ್ತಾರೆ, ನೀವು ಯಾರನ್ನು ನೋಡಿದ್ರು ಹೊಟ್ಟೆ ಉರಿ ಮಾಡಲ್ಲ, ಅದಕ್ಕೆ ದೇವ್ರು ನಿಮ್ಗೆ ಇಟ್ಟಿದ್ದಾನೆ ಅಂತ. ಸೊ ಏನೋ ದೇವರ ಆಶೀರ್ವಾದ, ನಿಮ್ಮ ಒಂದು ಪ್ರೀತಿ ಆರೈಕೆ ಅಂತಲೇ ಹೇಳ್ಬೋದು. ಸೊ ಏನು ಅಂತಂದರೆ ನನ್ನ ಜೊತೆ ಒಂದಷ್ಟು ಜನ ಬೆಳೀಲಿ ಅಂತ ನನ್ನ ಆಸೆ. ಆದರೆ ಏನು ಮಾಡ್ತೀರಾ, ನಮ್ಮನ್ನೇ ಬೆಳೆಸಲ್ವೇ ಜನ. ಎಲ್ಲ ದೊಡ್ಡವ್ರನ್ನ ನೋಡ್ತಾರೆ, ನಮ್ಮನ್ನೇ ಬೆಳೆಸಲ್ಲ. ನಾನು ಇನ್ನೇನು ಬೆಳೆಸಲಿ ಎಲ್ರೂ ಅಲ್ವಾ. ನನ್ನ ಕೈಲಾಯ್ತು ಸಹಾಯ, ಒಂದು ಅಳಿಲು ಸೇವೆ ಅನ್ನೋ ಥರ ಯಾರೇನಾದ್ರು ಕೇಳಿದ್ರೆ ಸೊ ಹೆಲ್ಪ್ ಮಾಡೋದು ಅಷ್ಟೇ ನಂದು. ನಿಜ ಮಡಿಕೆ ನೀರು ಇಲ್ಲ ಅಂದರೆ
ದೇಹನ ತಂಪು ಮಾಡ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಫಿಲ್ಟ್ರ್ ನೀರು ಕೂಡ ಎಲ್ಲ ಬಿಸಿಯಾಗಿ ಬರ್ತಿರ್ತವೆ. ಸುಮಾರು ಜನ ನೋಡಿ ಏನೋ ಮಾಡಿ ಬಂದಿದ್ದಾನೆ. ಅದು ನಾನೆಷ್ಟಾಗಿ ಹೇಳೋದು ಬೇರೆ, ನಾನೇನೋ ಮಾಡಿದ್ದೀನಿ ಬನ್ನಿ ಬಂಗಾರದ ಥರ ನೋಡಿ ಅಂತ. ಬರ್ತೀನಿ ಇದೆಲ್ಲ ನಾನು ತೋರಿಸಿರೋ ಅಂತಹ ಬಾಡಿ ವಾಶ್ ಅಥವಾ ಬಾಡಿ ಸ್ಕ್ರಬ್ನ ಯೂಸ್ ಮಾಡಿದ್ದೀರಾ ದಯವಿಟ್ಟು ಕಾಮೆಂಟ್ ಮಾಡಿ ಏನಾದರೂ ಹೆಲ್ಪ್ ಆಗಿದೆಯಾ ಅಂತ. ಯಾಕೆಂದರೆ ನನಗಂತೂ ತುಂಬಾ ಹೆಲ್ಪ್ ಆಗಿದೆ. ಸೊ ನೋಡಿ, ಇಲ್ಲಿ ನನಗೆ ಇಷ್ಟಾರ ಒಂಥರ ಟ್ಯಾನ್ ಇತ್ತು. ಅದೇನೇ ವ್ಯಾಕ್ಸ್ ಮಾಡಿಸಿದ್ರು ಏನೇ ಮಾಡಿದ್ರು ಹೋಗ್ತಿರ್ಲಿಲ್ಲ. ಈ ಸ್ಕ್ರಬ್ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಅದು ಕಪ್ಪಗಿರೋದು ತೆಗಿಯೋಕ್ಕಾಗ್ತಾಯಿಲ್ಲ. ಕಪ್ಪಗಿರೋದು ಎಲ್ಲ ಕಡಿಮೆ ಆಗಿದೆ ಇಲ್ಲಿ, ಆಯಿತಾ. ಚೆನ್ನಾಗಿ ವರ್ಕ್ ಆಗ್ತಿದೆ. ನನಗಂತೂ ಖಾಲಿ ಆಗಿತ್ತು, ಇವತ್ತು ಮತ್ತೆ ಮಾಡಿಟ್ಟಿದ್ದೀನಿ. ನೋಡಿ ಇಲ್ಲಿ ಮಂಗಳೂರು ಬಂದೆ ಮಂಗಳೂರು ಸೌತೆಕಾಯಿ ಸಾಂಬಾರು ಎಷ್ಟು ಚೆನ್ನಾಗಾಗಿದೆ ಗೊತ್ತಾ. ತುಂಬ ಈಸಿ. ಕೆಲವೊಂದು ಅಡುಗೆಗಳನ್ನ ನಾವು ಆ ಮೆಥಡ್ ಹೇಗೆ ಮಾಡಬೇಕೋ ಹಾಗೆ ಮಾಡಬೇಕು. ಹೆಂಗೆಂಗೋ ಮಾಡಿದ್ರೆ ಚೆನ್ನಾಗಿರಲ್ಲ. ಏನು ಅಂತಂದರೆ ಇದು ಈ ದೇವಸ್ಥಾನದ ಸಾಂಬಾರುಗಳು ಏನು ಟೇಸ್ಟ್ ಕೊಡುತ್ತೆ ಅದೇ ರೀತಿಯಾಗಿದೆ. ಸಖತ್ತಾಗಿದೆ ಸಾಂಬಾರು. ಇನ್ನು ಶ್ವೇತಾ ಅವ್ರ ಶಾಪ್ ಓಪನಿಂಗಿಗೆ ಶ್ವೇತಾ ಅವರು ಸ್ಯಾರಿ ಹಾಕ್ಕೊಂಬರ್ರಿ ಅಂತ, ನಾನು ಇಲ್ಲ ಡ್ರೆಸ್ಸೇ ಹಾಕ್ಕೊಂಬರ್ತೀನಿ ಅಂತ. ಪ್ಲೇಟ್ ಇಸ್ಕಮ್ಮ ಅಂದೆ ನಾನು. ಇಲ್ಲ, ನಾನು ಸ್ಯಾರಿ ಹಾಕೋದ ಡ್ರೆಸ್ ಹಾಕೋದ ಏನು ಅಂತ ನೋಡೋಣ. ನೀವು ಕಮೆಂಟ್ ಮಾಡಿ ಏನು ಹಾಕ್ಕೊಂಬರಲಿ ಅಂತ. ಅಂದರೆ ಸ್ಯಾರಿನ ಡ್ರೆಸ್ಸಾ ಅಂತ ಹೇಳ್ಬಿಟ್ಟು ಕೊಡಮ್ಮ. ಆಯ್ತು. ಶ್ವೇತಾ ಅವರು ಸ್ಯಾರಿ ಹಾಕಿ, ನೀವು ಸ್ಯಾರಿ ಹಾಕಿದ್ರೆ ತುಂಬ ಚೆನ್ನಾಗಿ ಕಾಣಿಸ್ತೀರಾ ಅಂತ ನೋಡೋಣ. ನನಗೆ ತುಂಬ ಹೊತ್ತೇನು ಇರೋಕ್ಕಾಗಲ್ಲ, ಯಾಕೆಂತಂದರೆ ನನಗೂ ಕೆಲಸಗಳು ಅಂದರೆ 1 ಅವರ್ ಇರ್ತೀನಿ. ಸೊ ಬೆಳಗ್ಗೆ ಯಾರ್ಯಾರು ಸಿಗ್ತೀರಾ ನೋಡೋಣ, ಯಾರ್ಯಾರು ಸಿಗ್ತೀರಾ ಏನು ಇರ್ತಾ ಅಂತ. ಈ ಬೆಳಗ್ಗೆ ಹೊತ್ತು ಇತ್ತೀಚೆಗೆ ಸ್ವಲ್ಪ ಡಯಟ್ನ ಸ್ಕಿಪ್ ಮಾಡಿ ಸ್ವಲ್ಪ ರೈಸು ಈ ಥರ ಪಲಾವ್ ಈ ಥರ ಮಾಡಿದಾಗ ತೊಗೋತಾ ಇದ್ದೀನಿ. ಯಾಕೆ ಅಂತಂದರೆ ಯಾಕೋ ತುಂಬ ಸುಸ್ತಾಗ್ತಾ ಇತ್ತು, ಕ್ಯಾಲ್ಸಿಯಂ ಸ್ವಲ್ಪ ಕಡಿಮೆ ಆಗಿದೆ. ಹಾಗಾಗಿ ಸ್ವಲ್ಪ ತಿಂದು ಚೆನ್ನಾಗಿ ಗುಣ್ಗುಣ್ಗಾಗಿ ಆಮೇಲೆ ವರ್ಕೌಟ್ ಇವತ್ತು ಮಾಡಿಲ್ಲ. ಫಂಕ್ಷನ್ ಎಲ್ಲ ಮುಗಿದ ಮೇಲೆ ಸ್ವಲ್ಪ ಚೆನ್ನಾಗೆಲ್ಲ ತಿಂದು ದಪ್ಪ ಆಮೇಲೆ ತಿರ್ಗಿ ಸ್ಟಾರ್ಟ್ ಮಾಡ್ಬೋದು. ಬ್ಲಾಗ್ ತೊಗೊಳಕ್ಕಾಗಿಲ್ಲ ನನಗೆ. ಬಿಸಿಲಿಗೋ ಏನೋ ಒಂಥರ ಆಲಸ್ಯ ಕೆಲಸ ಮಾಡೋಕ್ಕೆ. ಅಲ್ಲ ಸ್ನೇಹಿತರೆ, ಸಂಜೆ ಆಗ್ತಾಯಿದೆ. ಸುಜಿತ್ ಮಲಗಿಸಿದ್ದೀನಿ. ಅಪ್ಪ ಸುಜಿತ್ ಅಂತೂ ಚಂಡಿ ಆಗ್ಬಿಟ್ಟಿದ್ದಾನೆ. ಹೇಳಿದ ಮಾತು ಕೇಳಲ್ಲ. ನಿಜವಾಗ್ಲೂ ಇಷ್ಟೊಂದು ಚಂಡಿನ ಇವನು ಅಂತ ಈಗ ಅನಿಸುತ್ತೆ. ಮನೇಲಿ ರಜೆ ಬಂದಮೇಲೆ ಮಲಗಿಸಿದ್ದೀನಿ. ಕಾಂಪೌಂಡೆಲ್ಲ ಗುಡಿಸ್ಕೊಂಬರೋಣ, ನಾಳೆ ಶನಿವಾರ. ನಾನೇ ಒಂದು ಮೆಹಂದಿ ಹಾಕ್ಕೊಂಡಿದ್ದೀನಿ ನೋಡಿ ಹೆಂಗಿದೆ ಅಂತ. ಡಿಸೈನ್ ಇನ್ನೂ ಡಾರ್ಕ್ ಬರಬೇಕು. ಸೊ ನನಗೆ ಬರಲ್ಲ ಮೆಹಂದಿ ಹಾಕ್ಕೊಳ್ಳೋಕ್ಕೆ. ಸೊ ಮನೇಲಿ ಒಂದು ಮೆಹಂದಿ ಇತ್ತು ಅಂತ ಹೇಳ್ಬಿಟ್ಟು ಸುಜಿತ್ಗೆ ಹಾಕೋಣ ಅಂತ ತಗೊಂಡೆ. ಸುಜಿತ್ಗೊಂದು ಹಾಕಿ ನೋಡಿ ನಾನೇ ಹಾಕ್ಕೊಂಡಿದ್ದೀನಿ. ಆಯಿತಾ, ಕಸ ಗುಡಿಸ್ಬೇಕು. ತುಂಬ ಬಿಸಿಲು. ಈ ಕಾಲಲ್ಲಿ ಏನೋ ಚುಚ್ಕೊಂಡಿದೆ, ತುಂಬ ದಿನಗಳಾಯಿತು ಚುಚ್ಕೊಂಡು. ಅದು ಒಂಥರ ಆನೆ ಥರ ಆಗಿದೆ. ಎಷ್ಟು ನೋವು ಕೊಡ್ತಿದೆ ಅಂತಂದರೆ ತುಂಬಾ ನೋವಾಗುತ್ತೆ. ಅದು ಆನೆ ಆಗಿಬಿಟ್ಟು ಅಂತ ಸಖತ್ ನೋವು. ಓಡಾಡೋಕ್ಕಾಗಲ್ಲ, ಎಕ್ಸಸೈಸ್ ಮಾಡೋಕ್ಕಾಗಲ್ಲ. ನಾಳೆ ನಾಡಿದ್ದು ಬೇರೆದು ಡೇಟ್ ಬೇರೆ, ಏನಾಗುತ್ತೋ ಫಂಕ್ಷನ್ಗಳು. ಸೊ ಮದುವೆ ನಡೆದೋಗುತ್ತೆ. ಗೃಹ ಪ್ರವೇಶ ಸ್ವಲ್ಪ ನೋಡಬೇಕು, ಯೋಚನೆ ಮಾಡಬೇಕು. ನೋಡೋಣ. ಹೇಳಬೇಕು ಅಂತಂದರೆ ಒಂದು ಜಾತ್ರೆಗೆ ಹೋಗಬೇಕಿತ್ತು. ಎಲ್ಲಿ ಅಂತಂದರೆ ದಂಡೀಶ್ವರ ಜಾತ್ರೆಗೆ. ಹೋದ ವರ್ಷವೂ ಹೋಗೋಕ್ಕಾಗಲಿಲ್ಲ, ಆಚೆ ವರ್ಷವೂ ಹೋಗೋಕ್ಕಾಗಲಿಲ್ಲ. ದಂಡೀಶ್ವರದ ವನ್ನಾದೇವಿ ಅಂತ ಕೇಳಿರ್ತೀರ ಅಥವಾ ಇನ್ಸ್ಟಾದಲ್ಲಿ ತುಂಬ ನೋಡ್ತಾ ಇರ್ತೀರ. ಇವತ್ತು ಅಮ್ಮನವ್ರದ್ದು ಜಾತ್ರೆ ಹೋಗ್ಬೇಕು ಅಂತ ತುಂಬ ಅನ್ನಿಸ್ತಾ ಇದೆ. ಸೊ ಪೀರಿಯಡು ಹಿಂಗೆಲ್ಲ ಇರೋದ್ರಿಂದ ಸ್ವಲ್ಪ ಅವಾಯ್ಡ್ ಮಾಡಿದೆ. ಇನ್ನೊಂದು ಏನು ಅಂತಂದರೆ ಶ್ವೇತಾ ಅವ್ರ ಶಾಪಲ್ಲಿ ಬಟ್ಟೆ ಆಲ್ರೆಡಿ ನಿಮಗೆಲ್ಲ
ಸೆಲೆಕ್ಟ್ ಮಾಡ್ಕೊಂಡು ತಂದಿದ್ದಾರೆ. ಸೊ ಕೊರಿಯರ್ ಬರೋದು ಒಂದೇ ಬಾಕಿ ಇದೆ. ಯಾವಾಗ ಬರುತ್ತೆ ನಿಮಗೆ ಒಟ್ಟಿನಲ್ಲಿ ಅಕ್ಷಯ ತೃತೀಯೋಷ್ಟರಲ್ಲಿ ಅವ್ರದ್ದು ಆಫರ್ ಬಟ್ಟೆಗಳೆಲ್ಲ ಬಂದೋಗುತ್ತೆ. ಸೊ ನಿಮಗೆ ಕ್ವಾಲಿಟಿ ನೋಡೇ ಇದ್ದೀರಾ, ಮಾತಾಡೋಂಗಿಲ್ಲ. ಆಲ್ರೆಡಿ ಒಂದಷ್ಟು ಸಾವಿರಾರು ಜನ ಕಸ್ಟಮರ್ನ ರೀಚ್ ಆಗಿದ್ದಾರೆ. ನಿಮ್ಗೆ ಇನ್ನೊಂದು ಆಶ್ಚರ್ಯ ಏನು ಗೊತ್ತಾ ಸ್ನೇಹಿತರೆ, ನಾವು ಆಫರ್ ಅಂತ ಅನೌನ್ಸ್ ಮಾಡಿದ ತಕ್ಷಣ ನೀವು ನಂಬ್ತಿರೋ ಇಲ್ವೋ, 50,000 ರೂಪಾಯಿ ಆ ಬಟ್ಟೆನ ಆಲ್ರೆಡಿ ಬುಕ್ ಮಾಡ್ಕೊಂಡಿದ್ದಾರೆ. ಆಯಿತಾ, ನೀವು ಎಂಥವನ್ನ ಕೊಡಿ ಮೇಡಮ್, ನಮಗೆ ಇಷ್ಟು ಜೊತೆ ಬಟ್ಟೆ ಬೇಕು ಅಂತ ಹೇಳ್ಬಿಟ್ಟು ಆಲ್ರೆಡಿ 50,000 ರೂಪಾಯಿ ಇನ್ನೂ ಬಟ್ಟೆ ಖರೀದಿಗೆ ಹೋಗಿರಲಿಲ್ಲ, ಆಲ್ರೆಡಿ ಅವ್ರು ಬುಕ್ ಮಾಡ್ಕೊಂಬಿಟ್ಟಿದ್ದಾರೆ. ಸೊ ನನಗೆ ಅದೇ ಖುಷಿ. ನನ್ನ ವ್ಯೂವರ್ಸ್ ಎಲ್ಲ ಇಷ್ಟು ಫಾಸ್ಟಾಗಿ ಎಲ್ಲ ಬುಕ್ ಮಾಡ್ಕೊಂಬಿಟ್ಟಿದ್ದಾರೆ. ನಾನೇ ಇನ್ನೂ ಬಟ್ಟೆಗಳನ್ನ ಖರೀದಿ ಮಾಡಿಲ್ಲ, ನೋಡಿಲ್ಲ. ಅಷ್ಟು ಬೇಗ ಎಲ್ಲ ಬುಕ್ ಮಾಡ್ಕೊಂಬಿಟ್ಟಿದ್ದಾರೆ. ಅಷ್ಟು ನಂಬಿಕೆ ಅವ್ರಿಗೆ, ವ್ಯೂವರ್ಸ್ಗಾಗಲಿ ಕಸ್ಟಮರ್ಗೆ, ಇಲ್ಲ ಒಳ್ಳೆ ಬಟ್ಟೆ ಕೊಡ್ತಾರೆ ಅಂತ ನಂಬಿಕೆ. ತುಂಬಾ ಖುಷಿ ಆಯಿತು ಸ್ನೇಹಿತರೆ, ನಿಜ. ಮುಂಚೆನೇ ಇಷ್ಟೊಂದೆಲ್ಲ ಬುಕ್ ಮಾಡ್ಕೊಂಡಿದ್ದೀರ, ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ರಿಗೂ. ಇನ್ನು ಒಳ್ಳೊಳ್ಳೆ ಬಟ್ಟೆಗಳು, ಒಳ್ಳೊಳ್ಳೆ ಸೆಲೆಕ್ಷನ್. ಯಾಕೆಂದರೆ ಅವ್ರ ಬಟ್ಟೆಗೆ ಹೋಗಿದ ತಕ್ಷಣ ನನಗೆ ಕಾಲ್ ಮಾಡ್ತಾರೆ. ಆ ಬಟ್ಟೆಗೆ ಹೋಗಿದ ತಕ್ಷಣ ಕಾಲ್ ಮಾಡ್ತಾರೆ, ಶ್ವೇತಾ ಒಳ್ಳೊಳ್ಳೆ ಕಲೆಕ್ಷನ್ ಇದೆ ಬಟ್ಟೆ ಈ ಸಲ ಅಂತೂ. ಇನ್ನು ಒಬ್ರು ಏನು ಮಾಡಿದ್ದಾರೆ ಗೊತ್ತಾ ಸ್ನೇಹಿತರೆ, ಶ್ವೇತಾ ಅವರು ಯೂಟ್ಯೂಬಲ್ಲಿ ಮೊನ್ನೆ ನನ್ನ ಚಾನಲಲ್ಲಿ ಅನೌನ್ಸ್ ಮಾಡಿದರು. ನಿಮ್ಗೆ ಗೊತ್ತೇ ಇದೆ, ಅವರ ಪ್ರತಿಯೊಂದು ವೀಡಿಯೋಸು ಕೂಡ ನಾನೇ ವೀಡಿಯೋಸ್ ಮಾಡಿಕೊಡೋದು. ನಾನು ವೀಡಿಯೋಸ್ ಬಿಟ್ಟ ಮೇಲೆ ಗುಬ್ಬಿನಲ್ಲಿ ಇನ್ನೊಬ್ಬ ಅಂಗಡಿಯವರು ಶ್ವೇತಾ ಅವ್ರ ಶಾಪ್ನ ಹಾಳು ಮಾಡಬೇಕು ಅನ್ನೋ ಉದ್ದೇಶಕ್ಕೆ, ಶ್ವೇತಾ ಅವ್ರದ್ದು ಅಂದರೆ ಅಂಗಡಿ ಓಪನಿಂಗ್ ಇದೆ, ಸೊ ಹಂಗಾಗಿ ಒಂದು ಆಫರ್ ಕೊಡಬೇಕು ಅಂತ ಇಟ್ಟಿದ್ದಾರೆ. ಆಯಿತಾ, ಇನ್ನೊಬ್ರು ಅಂಗಡಿಯವರು ಶ್ವೇತಾ ಅವ್ರನ್ನ ಹಾಳು ಮಾಡಬೇಕು, ಏನಾದರೂ ಮಾಡಿ ಅವ್ರ ಅಂಗಡಿ ಹೆಂಗೆ ಅಂದರೆ ಅವ್ರು ಪಣ ತೊಟ್ಬಿಟ್ಟಾರೆ. ಶ್ವೇತಾ ಅವ್ರ ಅಂಗಡಿ ಏನಾದರೂ ಮಾಡಿ ಇವಳನ್ನ ಹಾಳು ಮಾಡಬೇಕು, ಏನಾದರೂ ಮಾಡಿ ಇವಳನ್ನ ಉದ್ಧಾರ ಆಗಕ್ಕೆ ಬಿಡಬಾರ್ದು ಅಂತ ಹೇಳ್ಬಿಟ್ಟು ಶ್ವೇತಾ ಏನು ಆಫರ್ ಇಟ್ಟಿದ್ದಾರೆ ಅದೇ ಆಫರ್ನ ಏನು ಅಕ್ಷಯ ತೃತೀಯ ಮುಂಚೆನೇ 2 ದಿವಸ ಮುಂಚೆನೇ ಇಟ್ಟಿದ್ದಾರೆ. ಯಾಕೆ ಅಂದರೆ ಶ್ವೇತನ ಅಂಗಡಿಗೆ ಯಾರೂ ಹೋಗಬಾರ್ದು. ಯಾಕೆಂದರೆ ತುಂಬ ಜಲಸ್ಸು ಅಂಗಡಿಯವ್ರಿಗೆ ಶ್ವೇತನ ಮೇಲೆ, ಸಖತ್ ಜಲಸ್ಸು. ಇನ್ನು ಆಮೇಲೆ ನನ್ನ ಮೇಲೂ ಅಷ್ಟೇ ದ್ವೇಷ. ಅವ್ರದ್ದು ವೀಡಿಯೋಸ್ ಮಾಡಿಕೊಡ್ತೀನಿ, ಅವ್ರಿಗೆ ಸಪೋರ್ಟ್ ಮಾಡ್ತೀನಿ ಅಂತ. ಸೊ ನನ್ನ ಮೇಲೆ ಯಾಕ್ರಿ ದ್ವೇಷ ನಿಮ್ಗಳಿಗೆ? ಅಯ್ಯೋ ಒಳ್ಳೆ ಕತೆ ಆಯಿತು. ನೀವು ಕರೆದ್ರೆ ನಿಮ್ಮದು ಅಂಗಡಿ ವೀಡಿಯೋಸ್ ಮಾಡಿಕೊಡ್ತೀವಿ ಕಣ್ರಿ. ನಮ್ದು ಏನಂತಂದರೆ ಕ್ವಾಲಿಟಿ ಮೇಂಟೈನ್ ಮಾಡಿದರೆ ನೀವು ಕರೆದ್ರೂ ವೀಡಿಯೋ ಮಾಡಿಕೊಡ್ತೀವಿ ಕಣ್ರಿ. ಯಾಕೆಂದರೆ ಯಾರು ಏನು ಪುಸ್ಕಟೆ ಮಾಡಲ್ವಲ್ಲ. ಸೊ ಇವ್ರು ಕರೆದ್ರೆ ಇವ್ರ ಅಂಗಡಿದು ಕೂಡ ನಾವು ಪ್ರಮೋಷನ್ ಮಾಡಿಕೊಡ್ತೀವಿ. ಸೊ ನನ್ನ ಮೇಲೆ ಯಾಕೆ ಇವ್ರಿಗೆಲ್ಲ ಇಷ್ಟೊಂದು ದ್ವೇಷ? ಅವ್ರನ್ನ ಬೆಳೆಸ್ಬಿಟ್ರು, ಅವರು ಯೂಟ್ಯೂಬ್ ಮಾಡಿ ಹಾಕಿ ಅವ್ರನ್ನ ಮೇಲೆ ತಂದುಬಿಟ್ರು. ನೋಡಿ, ನಾನು ಬೆಳೆಸೋಕ್ಕೆ ನಾನೇನು ದೇವರಲ್ಲ, ಆಯಿತಾ. ಒಂದು ಸಣ್ಣ ಕಾರಣ ಅಷ್ಟೇ. ನಾವೊಂದು ಅದಕ್ಕೆ ಒಂದು ನೆಪ ಮಾತ್ರ. ಒಬ್ಬರು ಬೆಳಿಬೇಕು ಅಂತ ಭಗವಂತ ಡಿಸೈಡ್ ಮಾಡಿದರೆ ಅದನ್ನು ಯಾರೂ ತಪ್ಸೋಕ್ಕಾಗಲ್ಲ. ಅದು ಇಂಥವ್ರ ಮುಖಾಂತರ ಬೆಳಿಬೇಕು ಅನ್ನೋದಿದ್ದರೆ ಭಗವಂತನೇ ನಮ್ಮನ್ನು ಅಲ್ಲಿ ಕಳಿಸಿ ಅವ್ರನ್ನ ಮೇಲೆತ್ತಾನೆ. ಸೊ ನಾವೊಂದು ಸಣ್ಣ ಏನು ಅವರಿಗೆ ಸಪೋರ್ಟ್ ಅಂತ ದೇವ್ರು ಕಳಿಸಿರ್ತಾನೆ, ಆಯಿತಾ. ಸೊ ನಾನು ಬೆಳೆಸ್ದೆ, ನಾನು ಶ್ವೇತಾ ಅವ್ರ ಶಬ್ದ ನಾನು ಬೆಳೆಸ್ದೆ, ನನ್ನಿಂದ ಖಂಡಿತ ಹೇಳಲ್ಲ. ನನ್ನ ಮನಸ್ಸಲ್ಲೂ ಕೂಡ ನನಗದಿಲ್ಲ. ಸೊ ನನಗೇನೋ ಅವ್ರು ಕರೆದ್ರು, ಫಸ್ಟ್ ಟೈಮ್ ನನಗೆ ಕರೆದಾಗಲೂ ಅಷ್ಟೇ ಕರೆದ್ರು, ಅವ್ರದ್ದೊಂದು ಅಂಗಡಿ ವೀಡಿಯೋ ಮಾಡಿ ಹಾಕಬೇಕು ಅಂತ ಅನ್ನಿಸ್ತು, ಹಾಕಿದೆ. ಮೇಯ್ನ್ ಉದ್ದೇಶ ಏನು ಅಂದರೆ ನನ್ನ ವ್ಯೂವರ್ಸ್ಗೊಂದು ಒಳ್ಳೆ ಬಟ್ಟೆ ಸಿಗಬೇಕು ಅನ್ನೋ ಇಂಟೆನ್ಷನ್ ನಂದು. ಯಾಕೆಂದರೆ ಈಗ ಒಂದು ಸ್ವಲ್ಪ ಕಡಿಮೆ ಮಾಡಿದ್ದೀನಿ. ಎಲ್ಲ ಕಡೆ ಸುತ್ತಿ ಎಲ್ಲೆಲ್ಲಿ ಒಳ್ಳೆ ಸೀರೆ ಸಿಗುತ್ತೆ, ಒಳ್ಳೊಳ್ಳೆ ಡ್ರೆಸ್ಗಳು ಸಿಗುತ್ತೆ ಅಂತ ನಿಮಗೆ ವೀಡಿಯೋನಲ್ಲಿ ತೋರಿಸ್ತಾ ಇದ್ದೆ. ಬಟ್ ನಮ್ಮ ಗುಬ್ಬಿನಲ್ಲೇ ಇಂಥ ಒಳ್ಳೆ ಅಂಗಡಿ ಸಿಕ್ತಾಗ ಎಲ್ಲೆಲ್ಲೋ ಯಾಕೆ ತೋರಿಸೋದು ಅಂತ ಹೇಳ್ಬಿಟ್ಟು ನಾನು ಇಲ್ಲೇ ಇವ್ರ ಅಂಗಡಿನೇ ತೋರಿಸ್ಲಿಕ್ಕೆ ಶುರು ಮಾಡಿದೆ. ಸೊ ನಾನು ಬೆಳೆಯೋದಕ್ಕೆ ಯಾವತ್ತೂ ಭಗವಂತನ ಆಶೀರ್ವಾದ ಇರಬೇಕು. ಯಾರೇ ಬೆಳಿಬೇಕು, ಯಾವುದೇ ಮನುಷ್ಯನಿಂದ ಬೆಳೆಯೋಕ್ಕೆ ಸಾಧ್ಯ ಇಲ್ಲ, ಯಾವುದೇ ಮನುಷ್ಯನಿಂದ ಹಾಳಾಗೋಕ್ಕೆ ಸಾಧ್ಯ ಇಲ್ಲ, ಆಯಿತಾ. ಎಲ್ಲದಕ್ಕೂ ದೇವ್ರ ಕೃಪೆ ಇರಬೇಕು. ಸೊ ನಾನು ಆ ಥರ ನಂಬಿರೋಳು. ಸೊ ನಾನು ಅನೌನ್ಸ್ ಮಾಡಾದಮೇಲೆ ಅವ್ರ ಶಾಪವರು ಶ್ವೇತನ ಅಂಗಡಿ ಏನಾದರೂ ಮಾಡಿ ತೆಗಿಬೇಕು, ಅವ್ರನ್ನ ಶಾಶ್ವತವಾಗಿ ಹಾಳು ಮಾಡಬೇಕು ಅನ್ನೋ ಇಂಟೆನ್ಷನ್ಗೆ ಅವ್ರು ಕೊಟ್ಟಿರೋ ಆಫರ್ನ 2 ದಿವಸ ಮುಂಚೆ ಇಟ್ಟಿದ್ದಾರೆ. ಸೊ ತೊಂದರೆ ಇಲ್ಲ, ನಾನು ಅವ್ರಿಗೆ ಅದೇ ಹೇಳಿದೆ, ಟೆನ್ಷನ್ ಮಾಡ್ಕೋಬೇಡಿ ಅಥವಾ ಆತಂಕ ಮಾಡ್ಕೋಬೇಡಿ. ದೇವರ ಆಶೀರ್ವಾದ ಇದೆ. ಒಬ್ಬರನ್ನ ತುಳಿದು ನಾನು ಬೆಳಿತೀನಿ ಅಂತ ಅಂದರೆ ಅದು ಖಂಡಿತ ಸಾಧ್ಯ ಇಲ್ಲ. ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ಹೇಳ್ತೀನಿ. ಒಬ್ಬರು ಮಾಡಿದರೆ ಅವ್ರನ್ನೇನಾದರೂ ಮಾಡಿ ಹಾಳು ಮಾಡಬೇಕು ಅಂತ ಕೆಟ್ಟ ಬುದ್ಧಿ ಇಟ್ಕೊಂಡು ಮಾಡಿದ್ರೆ ಖಂಡಿತ ನಾವು ಶಾಶ್ವತವಾಗಿ ಹಾಳಾಗ್ಬಿಡ್ತೀವಿ. ಒಂದು ಹೇಳ್ತೀನಿ,
ಅವರೂ ಬೆಳೀಲಿ, ಅಕ್ಕಪಕ್ಕ ನಾವು ಬೆಳೆಯೋಣ ಅಂತ ಮಾಡಿದ್ರೆ ಖಂಡಿತ ಮೇಲೆ ಬರ್ತಾರೆ. ನೀವೆಲ್ಲರೂ ಕೂಡ ಸಪೋರ್ಟ್ ಮಾಡಿ ಸ್ನೇಹಿತರೆ. ಏಕೆಂದರೆ ಆಲ್ರೆಡಿ ಸಖತ್ತು ಬಟ್ಟೆಗಳನ್ನ ಪರ್ಚೇಸ್ ಮಾಡಿದ್ದೀರಾ, ಆಕೆ ಗುಣ ಎಂಥದ್ದು ಅಂತ ನೋಡಿದ್ದೀರಾ. ಇಲ್ಲ, ನನಗೆ ನಂಬಿಕೆ ಇದೆ. ಸೊ ಎಲ್ಲರೂ ಬರ್ತೀರಾ, ಒಳ್ಳೊಳ್ಳೆ ವ್ಯೂವರ್ಸ್ ಬರ್ತೀರಾ ಅಂತ ಬಹಳ ನಂಬಿಕೆ ಇಟ್ಕೊಂಡಿದ್ದೀನಿ. ಖಂಡಿತ ನೀವು ಸಪೋರ್ಟು ಮಾಡ್ತೀರಾ ಅಂತ ನಂಬಿಕೆ ಇದೆ ನನಗೆ. ಖಂಡಿತ ಸಪೋರ್ಟ್ ಮಾಡಿ ಸ್ನೇಹಿತರೆ. ಯಾಕೆಂದರೆ ಒಬ್ರನ್ನ ಹಾಳು ಮಾಡಲೇಬೇಕು ಅಂತ ನಿಂತಾಗ ಅವರನ್ನ ಹಾಳು ಮಾಡೋಕ್ಕೆ ಭಗವಂತ ಇರ್ತಾನೆ ಅನ್ನೋದನ್ನು ಮರ್ತು ಬಿಟ್ಟಿರ್ತಾರೆ ಒಂದು ಮ್ಯಾಟ್ರನ್ನ. ಸೊ ಇಷ್ಟೊಂದು ಕೆಟ್ಟತನ ಬೇಡ ಯಾವುದೇ ಮನುಷ್ಯನಿಗಾಗಲಿ. ಬೆಳೀರಿ, ನೀವು ಬೆಳೀರಿ. ಒಬ್ಬರು ಬೆಳೀತಿದ್ದಾರೆ ಅಂದ್ರೆ ಅವ್ರ ಹತ್ರ ಇರೋ ಒಳ್ಳೆ ಗುಣ ಭಗವಂತನ ಆಶೀರ್ವಾದ ಅಂತ ಇದೆ ಅಂತ ತಿಳ್ಕೊಬೇಕು. ದೇವರೇ ಅವ್ರಿಗೆ ಆಶೀರ್ವಾದ ಮಾಡಿ ನಿಲ್ಲಿಸಿರ್ಬೇಕಾದ್ರೆ ನೀವೇನು ಹಾಳು ಮಾಡೋಕ್ಕೆ ಸಾಧ್ಯ ಇಲ್ಲ ನನ್ನ ಪ್ರಕಾರ, ಆಯಿತಾ? ತೊಂದರೆ ಇಲ್ಲ, ನಾನು ಯಾವುದಕ್ಕೂ ಟೆನ್ಷನ್ ತಗೊಳ್ಳೋ ಮಗಳೇ ಅಲ್ಲ. ಅವ್ರಿಗೂ ಹೇಳಿದೆ, ಬಿ ಕೂಲ್, ಯಾವುದೇ ಕಾರಣಕ್ಕೂ ಟೆನ್ಷನ್ನು ಅವಳು ಕೊಟ್ಲು ಇವಳು ಕೊಟ್ಲು ಬೇಡ. ದೇವ್ರ ಮೇಲೆ ಆಶೀರ್ವಾದ ತೊಗೊಂಡು, ದೇವ್ರ ಆಶೀರ್ವಾದ ತಗೊಂಡು ಸ್ಟಾರ್ಟ್ ಮಾಡಿ. ದೇವರ ಆಶೀರ್ವಾದ ಖಂಡಿತ, ರಾಯರ ಆಶೀರ್ವಾದ ನಿಮ್ಮ ಮೇಲೆ ಇರುತ್ತೆ ಅಂತ ಹೇಳಿ ಸಮಾಧಾನ ಹೇಳಿದೆ ಅವ್ರಿಗೆ. ರೋಹಿತ್ತು ಜಿಮ್ಗೆ ಹೊರಟ. ಮನೆಯವರು 6 ತಿಂಗಳಾಯಿತು ಗಾಡಿ ಮುಟ್ಟಿ ಪಾಪ ಅವರು. ಸೊ ಅವ್ರಿಗೆ ಆಸೆಗೆ ಪಾಪ ಸುಜಿತ್ನ ಕೂರಿಸ್ಕೊಂಡು ಅಲ್ಲೇ ಸ್ಟಾರ್ಟ್ ಮಾಡ್ತಿದ್ದಾರೆ ನೋಡಿ. ಒಂಥರ ಎಷ್ಟು ಬೇಜಾರಾಯಿತು ಅಂತಂದರೆ, ಗಾಡಿ ತೊಗೊಂಡು ಎಲ್ಲ ಕಡೆ ಓಡಾಡೋರು. ಲಾಸ್ಟ್ ಟೈಮ್ ಪಾಪ ಅವ್ರಿಗೆ ಆಪ್ರೇಷನ್ ಆಗಿದ್ದರಿಂದ ಜಾಸ್ತಿ ಗಾಡಿ ಓಡಿಸೋಂಗಿಲ್ಲ ಅಂತ ಹೇಳಿದ್ದಾರೆ. ಬಟ್ ಹೋಗ್ಬೋದು ಲಿಮಿಟಲ್ಲಿ. ಸೊ ನಾನು ಬೇಡವೇ ಬೇಡ ಅಂತ ಅಲ್ಲಿ ನಿಲ್ಲಿಸ್ಬಿಟ್ಟಿದ್ದೀನಿ. ರೋಡ್ ಚೆನ್ನಾಗಾಗಲಿ, ಬೇಕಿದ್ರೆ ಸುಜಿತ್ ಕರ್ಕೊಂಡು ಬೇಕಿದ್ರೆ ಸುಮ್ಮನೆ ಜಸ್ಟ್ ಒಂದು ರೌಂಡ್ ಹೋಗಿ ಬರೋರಂತೆ, ಬೇಡ ಅಂತ. ಯಾಕೆಂದರೆ ಗಾಡಿ ಕೊಟ್ಬಿಟ್ರೆ ಇವಾಗ ಹೆಂಗಾಗಿದೆ ಅಂದರೆ ತೋಟಕ್ಕೆ ಹೋಗೋದು, ಸುಜಿತ್ ಕರ್ಕೊಂಡು ಸುತ್ತೋದು ಹಿಂಗೆಲ್ಲ ಮಾಡಿಬಿಡ್ತಾರೆ. ಸೊ ಮುಂದೆ ಅವ್ರಿಗೋಸ್ಕರ ಒಂದು ಪ್ಲ್ಯಾನ್ ಇದೆ, ನೋಡೋಣ. ದೇವರ ಆಶೀರ್ವಾದ ಇದ್ದರೆ ಖಂಡಿತ ಆಗುತ್ತೆ ಅಂತ ಅನ್ಕೋತೀನಿ. ರೋಹಿತ್ 7:15 ಬರ್ತಾನೆ. ಅವನಂತೂ ಎಲ್ಲೂ ಬರ್ತಾ ಇಲ್ಲ ಇತ್ತೀಚೆಗೆ. ಯಾಕೆಂದರೆ ಇನ್ನು 5-6 ದಿವಸ ಇದೆ ಎಕ್ಸಾಮು, ನೀಟ್ ಎಕ್ಸಾಮು, CET ಎಕ್ಸಾಮು ಇನ್ನೊಂದು 5-6 ದಿವಸ ಇದೆ. ಸೊ ಹಂಗಾಗಿ ಎಲ್ಲೂ ತುಂಬ ಟೆನ್ಷನ್ ತೊಗೊಂಡ್ಬಿಟ್ಟಿದ್ದಾನೆ. ಸೊ ಎಲ್ಲೂ ಬರ್ತಾಯಿಲ್ಲ. ದೇವಸ್ಥಾನಕ್ಕಲ್ವ ಬಾರಪ್ಪ ಅಂತ ಇದ್ದೀನಿ. ನಾಳೆ ಫಂಕ್ಷನ್ಗೂ ಬರ್ತಾನೋ ಇಲ್ವೋ ಗೊತ್ತಿಲ್ಲ. ಹೋಗೋಣ, ಈಗ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡು ಬರೋಣ. ಸ್ವಲ್ಪ ಲೇಟಾಗೆ ಹೋಗ್ತೀನಿ ನಾನು. ಆಯಿತು, ಕೆಲಸ ಎಲ್ಲ ಮುಗೀತು. ದೇವ್ರ ದೀಪ ಹಚ್ಬೇಕು ಇವಾಗ. ಶುಕ್ರವಾರ ಸಂಜೆ 6 ಗಂಟೆಗೆಲ್ಲ ದೀಪ ಹಚ್ಬಿಡ್ತಿದ್ದೆ, ಸ್ವಲ್ಪ ಕೆಲಸ ಇದ್ದಾಗ. ಇನ್ನೇನು ಮಾಡಲಿಕ್ಕಾಗುತ್ತೆ, ಇವಾಗ ಹಚ್ಚೋದು. ಸೊ ನೋಡೋಣ, ದೇವರಾದರೆ ತಕ್ಷಣ ತೋರಿಸ್ತೀನಿ, ಇಲ್ಲ ಅಂದರೆ ಬ್ಲಾಗು ಇಲ್ಲಿಗೆ ಎಂಡ್ ಆಗುತ್ತೆ ಸ್ನೇಹಿತರೆ. ಸೊ ಗೊತ್ತಲ್ಲ, ವೀಡಿಯೋಸ್ ಇಷ್ಟ ಆದರೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸೊ ಹೆಚ್ಚು ಸಪೋರ್ಟ್ ಮಾಡಿ. ಹೀಗೆ ವೀಡಿಯೋಸ್ನ ನೋಡ್ತಾ ಇರಿ ಸ್ನೇಹಿತರೆ. ಮುಂದಿನ ಒಂದು ಒಳ್ಳೆಯ ಬ್ಲಾಗೊಂದಿಗೆ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.